ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕೂಟವನ್ನು ನಾವು ಪ್ರಾರಂಭ ಮಾಡುವಂತವರಾಗಿರೋಣ. ಥ್ಯಾಂಕ್ ಯು ಜೀಸಸ್ ಗಾಡ್. ಕರ್ತನೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ, ದಯೆ, ನಡೆಸುವಿಕೆ, ಆಶೀರ್ವಾದಗಳಲ್ಲಿ ಕರ್ತನೆ ನಡೆಸುವಾತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಯೇಸುವೆ, ನೀನೇ ನಮ್ಮ ದೇವರು, ರಕ್ಷಕನು, ಒಡೆಯನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಕರ್ತನೆ, ಸರ್ವಸ್ವವೂ ನೀನೇ ಆಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಬಿತ್ತುವನಿಗೆ ಬೀಜ, ಉಣ್ಣೋನಿಗೆ ಆಹಾರ ಕೊಡುವಂತ ದೇವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮನ್ನು ನಾವು ಸಜೀವ ಯಜ್ಞವನ್ನು ಹಾಕಿ ನಿನಗೆ ಸಮರ್ಪಿಸಿ ಕೊಡುತ್ತೇವೆ ದೇವರೇ. ನಮ್ಮ ಹೃದಯ ಧ್ಯಾನ, ನಮ್ಮ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ದೇವರಾತ್ಮನೆ, ನಮ್ಮ ಮಧ್ಯದಲ್ಲಿ ನೀನು ಚಲಿಸು, ನೀನು ಮಾತನಾಡು, ನಿನ್ನ ಚಿತ್ತ ನಮ್ಮ ಮಧ್ಯದಲ್ಲಿ ನೆರವೇರಲಿ ಕರ್ತನೆ. ನಿನಗೆಲ್ಲವನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ಹಾಲೆಲೂಯ. ಈ ಸಮಯದಲ್ಲಿ ಕರ್ತನನ್ನು ನಾವು ಆರಾಧಿಸುವಂತವರಾಗಿರೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ನಾ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಅರಸನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ನಾ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಅರಸನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಆರಾಧನೆಗೆ ನಾಯಕನೇ ನಿನಗೆ ಸ್ತೋತ್ರ, ಆರಾಧನೆಗೆ ಯೋಗ್ಯನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಜೀವಿಸುವ ಕಾಲವೆಲ್ಲ ನಾವು ನಿನ್ನನ್ನು ಆರಾಧಿಸ್ತೇವೆ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನ ನಾಮವನ್ನು ಘನಪಡಿಸುತ್ತೇವೆ ದೇವರೇ. ನಮ್ಮ ದೇವರು, ನಮ್ಮ ರಕ್ಷಕನು, ಒಡೆಯನಾದಂತಹ ಯೇಸುವೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಜೀವವುಳ್ಳ ತಂದೆಯೇ ನಿನಗೆ ಸ್ತೋತ್ರ, ಜೀವಿಸುವಾತನೇ ನಿನಗೆ ಸ್ತೋತ್ರವಾಗಲಿ ತಂದೆಯೇ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯ. ಮೋಶೆಗೆ ನಿನ್ನ ಮಹಿಮೆ ತೋರಿದ ಕರ್ತನೇ, ನನ್ನ ಆರಾಧನೆಯಲ್ಲಿ ಇಂದು ವಾಸ ಮಾಡಯ. ಮೋಶೆಗೆ ನಿನ್ನ ಮಹಿಮೆ ತೋರಿದ ಕರ್ತನೇ, ನನ್ನ ಆರಾಧನೆಯಲ್ಲಿ ಇಂದು ವಾಸ ಮಾಡಯ. ಹಲ್ಲೇಲೂಯ ಆರಾಧನೆ, ಹಲ್ಲೇಲೂಯ ಆರಾಧನೆ, ಹಲ್ಲೇಲೂಯ ಆರಾಧನೆ, ಆರಾಧನೆ ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಇಸ್ರಾಯೇಲ ಸ್ತುತಿಯಲ್ಲಿ ವಾಸಿಸುವ ಇಮ್ಮಾನುವೇಲನೇ ನನ್ನ ಆರಾಧನೆಯಲ್ಲಿ ಇಂದು ವಾಸ ಮಾಡೆಯ ಇಸ್ರಾಯೇಲ ಸ್ತುತಿಯಲ್ಲಿ ವಾಸಿಸುವ ಇಮ್ಮಾನುವೇಲನೇ ನನ್ನ ಆರಾಧನೆಯಲ್ಲಿ ಇಂದು ವಾಸ ಮಾಡೆಯ ಹಲ್ಲೇಲೂಯಾ ಆರಾಧನೆ ಹಲ್ಲೇಲೂಯಾ ಆರಾಧನೆ ಹಲ್ಲೇಲೂಯಾ ಆರಾಧನೆ ಹಲ್ಲೇಲೂಯಾ ಆರಾಧನೆ 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 ಕೇವಲ ನಿನಗೆ ಆರಾಧನೆ ಯೇಸುವೆ. ನಿನ್ನ ನಾಮವನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನ ನಾಮವನ್ನು ಘನಪಡಿಸುತ್ತೇವೆ ಕರ್ತನೆ. ನಮ್ಮ ದೇವರು ರಕ್ಷಕನು ಕರ್ತನೆ, ನೀನೊಬ್ಬನೇ ಆಗಿದ್ದೆ, ಅದಕ್ಕಾಗಿ ಸ್ತೋತ್ರವಾಗಲಿಪ್ಪ ಯೇಸುವೆ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸಾಯಂಕಾಲ ವೇಳೆಯಲ್ಲಿ ಮತ್ತೆ ನಮ್ಮನ್ನು ಇಲ್ಲಿ ಸೇರಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ಬರುವಂತಹ ಕೃಪೆ ಭಾಗ್ಯವನ್ನು ನಮಗೆ ಅನುಗ್ರಹಿಸಿದ ಆತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ. ನಿನ್ನ ಆತ್ಮನ ಬಲವಾದ ನಡೆಸುವಿಕೆ ನಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ. ದೇವರ ಆತ್ಮನೇ ನಮ್ಮ ಮಧ್ಯದಲ್ಲಿ ಚಲಿಸು. ದೇವರ ಆತ್ಮನೇ ನೀನು ಮಾತನಾಡು, ನೀನು ಮಾತನಾಡು. ಹೋಲಿ ಸ್ಪಿರಿಟ್ ಯು ಸ್ಪೀಕ್ ಓ ಲಾರ್ಡ್. ಹೋಲಿ ಸ್ಪಿರಿಟ್ ಯು ಮೂವ್ ಅವರ್ ಮಿಡ್ಸ್ ಓ ಗಾಡ್. Holy Spirit, everything, Lord, we submit the mighty hand of God. Jesus, thy will be glorified, O God. Lord, we decrease, we increase, O God. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನಿನ್ನನ್ನು ಹೆಚ್ಚಿಸುತ್ತೇವೆ ಸ್ವಾಮಿ. ನಿನ್ನನ್ನು ಹೆಚ್ಚಿಸುತ್ತೇವೆ ದೇವರೇ. ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ. Not by might, not by power, O God, but by my spirit, says the Lord, O God. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರಗಳಿಂದ 15 ದಿವಸ ನಾನು ಆನ್ಲೈನ್ ಅಲ್ಲಿ ಬರಲಿಲ್ಲ. ಯಾಕಂತಂದ್ರೆ ಮೈಯಲ್ಲಿ ನನಗೆ ಹುಷಾರಿರಲಿಲ್ಲ. ವೈರಲ್ ಇನ್ಫೆಕ್ಷನ್ ಆಗಿ ಜ್ವರ ಸ್ವಲ್ಪ ಬಂದು ಈ ರೀತಿಯಾಗಿ ನನಗೆ ಬರ್ಲಿಕ್ಕೆ ಆನ್ಲೈನ್ ಅಲ್ಲಿ ನಾನು ಮಾಡಲಿಲ್ಲ. ಸ್ವಲ್ಪ ಮೊಬೈಲ್ದು ಸ್ವಲ್ಪ ಪ್ರಾಬ್ಲಮ್ ಇರೋ ಕಾರಣ ಆನ್ಲೈನ್ ಅಲ್ಲಿ ನಾನು ಮಾಡಲಿಲ್ಲ ಪ್ರಿಯರೇ. ಕಳೆದ ವಾರ, ಅದರ ಹಿಂದಿನ ವಾರದಿಂದ ನಾವು ಒಂದು ಸಂದೇಶವನ್ನು ನೋಡಿಕೊಂಡು ಬಂದಿವೆ ಪ್ರಿಯರೇ. ಒನ್ ಇನ್ ಕ್ರೈಸ್ಟ್ ಎಂಬುದಾಗಿ, ಕ್ರಿಸ್ತನಲ್ಲಿ ಒಂದಾಗುವಂತದ್ದು ಎಂಬುದಾಗಿ. ಅದರ ಕೊನೆಯ ಭಾಗವನ್ನು ಇವತ್ತು ನಾವು ನೋಡಿಕೊಳ್ಳೋಣ. ಯೇಸುವಿನಲ್ಲಿ ಯಾವ ರೀತಿಯಾಗಿ ಒಂದಾಗಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಿಂದ ನೋಡಿಕೊಂಡಿವಿ. ದೇವರ ವಾಕ್ಯದ ಮೂಲಕವಾಗಿ ನಾವು ಒಂದಾಗುವಂತದ್ದು ನಾವು ಅದನ್ನು ಕೂಡ ನೋಡಿಕೊಂಡಿವೆ. ಇವತ್ತು ನಾವು ಒನ್ ಇನ್ ಹೋಲಿ ಸ್ಪಿರಿಟ್. ಇವತ್ತು ನಾವು ಏನ್ ನೋಡೋಣ್ರಿ? ಒನ್ ಇನ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಲ್ಲಿ ಒಂದಾಗುವಂತದ್ದು. ಹಲ್ಲೆಲೂಯಾ. ಪವಿತ್ರ ಆತ್ಮನಲ್ಲಿ ಒಂದಾಗಿ ನಡೆಯುವಂತದ್ದನ್ನು ನಾವು ನೋಡಿಕೊಳ್ಳೋಣ. ಹಾಗಾದ್ರೆ ಪರಿಶುದ್ಧಾತ್ಮನು ವಿಶ್ವಾಸಿಗಳಿಗೆ ಎಷ್ಟು ಅವಶ್ಯಕತೆ ಇದ್ದಾನೆ? ಪವಿತ್ರಾತ್ಮನು ವಿಶ್ವಾಸಿಗಳಿಗೆ ಎಷ್ಟು ಅವಶ್ಯಕತೆ ಇದ್ದಾನೆ? ವೈ ವಿ ನೀಡ್ ಹೋಲಿ ಸ್ಪಿರಿಟ್. ಯಾಕೆ ನಮಗೆ ಪವಿತ್ರಾತ್ಮನು ಬೇಕು? ಯಾಕೆ ನಾವು ಪವಿತ್ರಾತ್ಮನಲ್ಲಿ ನಡೆಯಬೇಕು?
ಯಾಕೆ ನಾವು ಪವಿತ್ರಾತ್ಮನಲ್ಲಿ ಇರಬೇಕು ಎಂಬುದಾಗಿ ಇವತ್ತು ನಾವು ದೇವರ ವಾಕ್ಯದಿಂದ ನಾವು ನೋಡಿಕೊಳ್ಳುವಂತವರಾಗಿರೋಣ. ವೈ ವಿ ನೀಡ್ ಹೋಲಿ ಸ್ಪಿರಿಟ್, ಹೌ ವಿ ಆರ್ ಒನ್ ಇನ್ ದ ಹೋಲಿ ಸ್ಪಿರಿಟ್. ಯಾವ ರೀತಿಯಾಗಿ ಪವಿತ್ರಾತ್ಮನಲ್ಲಿ ನಾವು ಒಂದಾಗುತ್ತೇವೆ, ಯಾಕೆ ನಮಗೆ ಪವಿತ್ರಾತ್ಮನು ಬೇಕು? ಈ ಪವಿತ್ರಾತ್ಮನು ನಮ್ಮ ಒಳಗಡೆ ಬಂದಾಗ ಈ ಪರಿಶುದ್ಧಾತ್ಮ ದೇವರು ಏನು ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಿಂದ ಬಹಳ ಐತ್ರಿ. ಸಂಕ್ಷಿಪ್ತವಾಗಿ ನಾವು ಮೇನ್ ಪಾಯಿಂಟ್, ಮುಖ್ಯವಾದಂತದ್ದನ್ನು ನಾವು ಇವತ್ತು ನೋಡಿಕೊಳ್ಳುವಂತವರಾಗಿರೋಣ ಪ್ರೇರೆ. Hallelujah. If you have Bible in your hand, just you open your Bible, you read your Bible, I will read in my Bible in this place. ಈ ಸ್ಥಳದಲ್ಲಿ ನಾನು ಓದ್ತೇನೆ ಪ್ರೇರೆ. ಹಾಗಾದ್ರೆ ಪವಿತ್ರ ಆತ್ಮನಲ್ಲಿ ಒಂದಾಗುವಂತದ್ದು ಯಾವ ರೀತಿಯಾಗಿ ಎಂಬುದಾಗಿ ನಾವು ದೇವರ ವಾಕ್ಯದಿಂದ ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ, Gospel of John chapter 14 verse 16 and 17. Gospel of John chapter 14 verse 16 and 17. What Bible says here? ಇಲ್ಲಿ ದೇವರ ವಾಕ್ಯ ಏನ್ ಹೇಳುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಪವಿತ್ರಾತ್ಮನ ವಿಷಯದಲ್ಲಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಅಂಡ್ ಐ ವಿಲ್ ಆಸ್ಕ್ ದ ಫಾದರ್ ಅಂಡ್ ಹಿ ವಿಲ್ ಗಿವ್ ಯು ಅನದರ್ ಹೆಲ್ಪರ್ ಟು ಬಿ ವಿತ್ ಯು ಫಾರ್ ಎವರ್, even the Spirit of truth, whom the world cannot receive, because neither see him nor know him. You know him, for he dwells with you and will be in you. Hallelujah. ಈ ಪವಿತ್ರಾತ್ಮನು ಯಾರು? ಮೊದಲು ನಾವು ನೋಡಿಕೊಳ್ಳೋಣ. ಈ ಪವಿತ್ರಾತ್ಮನು ಯಾರು? ಪವಿತ್ರಾತ್ಮನು ಯಾರು? Who is the Holy Spirit? Who is Holy Spirit? ಪವಿತ್ರಾತ್ಮನು ಯಾರು? ಮೊದಲೇದಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಪವಿತ್ರಾತ್ಮನು ಯಾರು ಅಂತಂದ್ರೆ, ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಪ್ರಕಾರ ಪವಿತ್ರಾತ್ಮನು ಒಬ್ಬ ಮನುಷ್ಯನು ಅಥವಾ ವ್ಯಕ್ತಿ, ಪರ್ಸನ್. ಇಂಗ್ಲಿಷ್ ನಲ್ಲಿ ಹೋಲಿ ಸ್ಪಿರಿಟ್ ಈಸ್ ಅ ಪರ್ಸನ್. ಹಲ್ಲೆಲೂಯಾ. ಪವಿತ್ರಾತ್ಮನಿಗೆ ಕಿವಿ ಇದೆ, ಕಣ್ಣಿದೆ, ಮೂಗಿದೆ, ಬಾಯಿ ಇದೆ. ಹಲ್ಲೆಲೂಯಾ. ಪವಿತ್ರಾತ್ಮನು ಮಾತನಾಡ್ತಾನೆ. ಪವಿತ್ರಾತ್ಮನು ದುಃಖಕ್ಕೆ ಒಳಗಾಗ್ತಾನೆ, ಬೈಬಲ್ ಅಲ್ಲಿ ನೋಡ್ತೇವೆ. ಪವಿತ್ರಾತ್ಮನು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಬೈಬಲ್ ಅಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸಹಾಯಕನು. ಹೂ ಇಸ್ ದ ಹೋಲಿ ಸ್ಪಿರಿಟ್? ಹೋಲಿ ಸ್ಪಿರಿಟ್ ಈಸ್ ಅ ಹೆಲ್ಪರ್. ಹಲ್ಲೆಲೂಯಾ. ಮತ್ತೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೋದ ಮೇಲೆ ನನ್ನ ಆತ್ಮವನ್ನು ಕಳಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿಯ ಆತ್ಮವು ನಮ್ಮ ಒಳಗಡೆ. ಹಾಗಾದ್ರೆ ಕ್ರಿಸ್ತನು ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಒಳಗಡೆ ಬಂದು ಆತನು ಕಾರ್ಯ ಮಾಡುತ್ತಾ ಇದ್ದಾನೆ. ಫಾದರ್, ಸನ್ ಅಂಡ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ನೋಡ್ರಿ, ಅದಕ್ಕೆ ದೀಕ್ಷಾಸ್ಥಾನ ಕೊಡುವಾಗ ಏನಂತ ಹೇಳ್ತಾನೆ ಯೇಸು ಸ್ವಾಮಿ, ತಂದೆಯ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿರಿ. ಹಲ್ಲೆಲೂಯಾ. ತಂದೆಯ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿರಿ. ಹಾಗಾದ್ರೆ ಪವಿತ್ರಾತ್ಮನು ಯಾರು? ಆತನು ಸಹಾಯಕನಾಗಿದ್ದಾನೆ. ನಮಗೆ ಸಹಾಯಕನಾಗಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ಅನಾಥರನಾಗಿ ಬಿಟ್ಟು ಹೋಗುವುದಿಲ್ಲಪ್ಪ, ನಾನು ಹೋದ ಮೇಲೆ ನನ್ನ ಆತ್ಮವನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಆ ಆತ್ಮನು ನಿಮಗೆ ಕಳಿಸಿಕೊಡುತ್ತೇನೆ. ಅದರ ಅರ್ಥ ಏನು? ಪವಿತ್ರ ಆತನ ಒಂದು ಆತ್ಮನ ರೂಪವಾಗಿ ಆತನು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪವಿತ್ರ ಆತ್ಮನು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ.
ಯಾವಾಗ ಒಬ್ಬ ಮನುಷ್ಯನು ರಕ್ಷಣೆ ಹೊಂದುತ್ತಾನೋ, ರಕ್ಷಣೆ ವಿಷಯದಲ್ಲಿ ನಾವು ಮೊದಲು ಮಾತನಾಡಿದೆವು. ಎರಡನೇದಾಗಿ ದೀಕ್ಷಾಸ್ಥಾನ ಮಾತನಾಡಿದೆವು. ಮೂರನೇದಾಗಿ ದೇವರ ವಾಕ್ಯವನ್ನು ಮಾತನಾಡಿದೆವು. ಇದು ಕೊನೆಯದು, ನಾಲ್ಕನೆಯದು ಪವಿತ್ರಾತ್ಮನ ವಿಷಯದಲ್ಲಿ ಮಾತನಾಡ್ತಾ ಇದ್ದೇವೆ. ಒನ್ ಇನ್ ಕ್ರೈಸ್ಟ್. ಈ ಒಂದು ಟಾಪಿಕ್ ಅಲ್ಲಿ 4 ಅಂಶಗಳನ್ನು ಮಾತನಾಡಿದೆವು. ಮೂರು ಅಂಶಗಳು ಈಗಾಗಲೇ ಫೇಸ್ಬುಕ್ ಅಲ್ಲಿ ಕೂಡ, ಯೂಟ್ಯೂಬ್ ದಲ್ಲಿ ಕೂಡ ನಾವು ಇದೆ, ಅದು ಡೌನ್ಲೋಡ್ ಮಾಡಿದ್ದೇವೆ, ನೋಡಬಹುದು. ಅರೈಸ್ ಅಂಡ್ ಶೈನ್ ಪ್ರೊಫೆಟಿಕ್ ಮಿನಿಸ್ಟ್ರಿ ಎಂಬುದಾಗಿ ನೀವು ಹೊಡೆಯುವುದಾದ್ರೆ ಅಲ್ಲಿ ಬರ್ತದೆ, ಟೈಪ್ ಮಾಡುವುದಾದ್ರೆ ಅಲ್ಲಿ ಬರ್ತದೆ. ಇವತ್ತು ನಾವು ಮಾತನಾಡುವುದು ಪವಿತ್ರಾತ್ಮನ ವಿಷಯ. ಇದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. ಅನೇಕ ಸಭೆಗಳಲ್ಲಿ ಪರಿಶುದ್ಧಾತ್ಮನ ವಿಷಯದಲ್ಲಿ ಮಾತನಾಡುವುದು ಸಭಾಪಾಲಕರು ನಿಲ್ಲಿಸಿಬಿಟ್ಟಿದ್ದಾರೆ. ಪವಿತ್ರಾತ್ಮನ ವಿಷಯದಲ್ಲಿ ಮಾತನಾಡುವುದಿಲ್ಲ. ಅದ್ಭುತಗಳು, ಮಹತ್ ಕಾರ್ಯಗಳು, ಯೇಸುವಿನ ಬಗ್ಗೆ ಮಾತನಾಡ್ತಾರೆ, ಆದ್ರೆ ಹೂ ಇಸ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಬಗ್ಗೆ ಮಾತನಾಡುವುದು ಬಹಳ ಕಡಿಮೆಯಾಗಿದೆ. Hallelujah. We should speak about Holy Spirit. Then only the believers know about Holy Spirit. ಪರಿಶುದ್ಧಾತ್ಮನನ್ನು ನಾವು ಯಾವಾಗ ಹೊಂದಿಕೊಂಡಿವೋ, ಯಾವಾಗ ನಾವು ರಕ್ಷಣೆ ಹೊಂದಿದ್ದೇವೆ. Hallelujah. When we are born again, we receive the Holy Spirit. Then Holy Spirit is inside. The Holy Spirit is inside. We are born again. ನಾವು ಹೊಸದಾಗಿ ಹುಟ್ಟಿದ್ದೇವೆ. The Holy Spirit is inside. ನಮ್ಮ ಒಳಗಡೆ ಪವಿತ್ರಾತ್ಮನಿದ್ದಾನೆ. ಈಗ ನಮ್ಮ ಒಳಗಡೆ ಇರುವಂತಹ ಪವಿತ್ರಾತ್ಮನನ್ನು ನಾವು ಇಟ್ಟುಕೊಂಡು ಸುಮ್ಮನೆ ತಿರುಗಾಡುತ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಆತನು ನಮ್ಮ ಒಳಗಡೆ ಬರುವುದಕ್ಕೆ ಒಂದು ಕಾರಣವಿದೆ. ಏನಂತಂದ್ರೆ ನಮಗೆ ಸಹಾಯ ಮಾಡುವುದಕ್ಕಾಗಿ, ಟು ಹೆಲ್ಪ್ ಅಸ್. That's why the Bible says. ಪವಿತ್ರಾತ್ಮನ ಕೆಲಸ ಬಹಳ ಐತ್ರಿ. ಈ ಭೂಲೋಕದಲ್ಲಿ ನಾವು ಇರಬೇಕಾದ್ರೆ ಒಂದು ವಿಷಯ ನಾನು ಹೇಳ್ತೀನಿ, we should connect with Holy Spirit always 24/7. ಇದೇ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ವಚನದಲ್ಲಿ ಹೇಳ್ತದೆ ಏನಂತಂದ್ರೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ನನ್ನನ್ನು ಬಿಟ್ಟು ಅದರ ಅರ್ಥ ಏನು? ಪವಿತ್ರಾತ್ಮನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. We need Holy Spirit. There is a teaching about Holy Spirit. ಪವಿತ್ರಾತ್ಮನ ಬಗ್ಗೆ ಬೋಧನೆ ಇದೆ. ದೇವರ ಚಿತ್ತ ಇದ್ರೆ coming days I want to preach about Holy Spirit because I love Holy Spirit. Holy Spirit is my senior partner. Holy Spirit is my best friend. Holy Spirit is my best counselor. ಪವಿತ್ರಾತ್ಮನು my senior partner. ಪವಿತ್ರಾತ್ಮನು ನನ್ನ ಒಳ್ಳೆ ಸಲಹೆಗಾರನು. I love Holy Spirit. That's why I love Jesus. Thank you, Jesus. Thank you for you gave Holy Spirit to me. ಒಂದು ವೇಳೆ ನನ್ನ ಒಳಗಡೆ ಪವಿತ್ರಾತ್ಮನು ಇಲ್ಲದೆ ಹೋಗಿದ್ದರೆ, ನನ್ನ ಒಳಗಡೆ ಪವಿತ್ರಾತ್ಮನು ಇಲ್ಲದೆ ಹೋಗಿದ್ದರೆ ನಾನು ಇವತ್ತು ಲೌಕಿಕನಾಗಿ ಜೀವನ ಮಾಡ್ತಿದ್ದೆ ಪ್ರಿಯ. I will tell you. That's why the Bible says. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತಿತ್ತು ಪ್ರಿಯರೇ, ಏನ್ ಹೇಳ್ತಿದ್ರಿ ಅಂದ್ರೆ 16ನೇ ವಚನದಲ್ಲಿ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 14:16 ಅಲ್ಲಿ ಹೇಳ್ತಿತ್ತು ಏನಂತಂದ್ರೆ, and I will ask the Father and he will give you another helper. ನಾನು ತಂದೆಯನ್ನು ಕೇಳಿಕೊಳ್ಳುತ್ತೇನೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ನಿಮಗೆ ಕೊಡ್ತಾನೆ. ನೀವು ಅನ್ಕೋಬಹುದ್ರಿ, ನಾನು ಸತ್ತು ಹೋಗ್ಬಿಡ್ತೇನೆ, ಮುಗಿತು, ನನ್ನ ಶಿಲುಬೆ ಮೇಲೆ ನನ್ನ ಮರಣ, ಸಾಯ್ತೀನಿ, ಜೀವಂತವಾಗಿ 3ನೇ ದಿವಸ ಎದ್ದು ನಿಮ್ಮನ್ನೆಲ್ಲ ಬಿಟ್ಟು ನಾನು ಪರಲೋಕಕ್ಕೆ ಹೋಗ್ಬಿಡ್ತೇನೆ, ನೀವು ಅನಾಥರಾಗ್ತೀರಿ ಎಂಬುದಾಗಿ ನೀವು ತಿಳ್ಕೋಬಹುದು. ಆಯ್ತು, ಯೇಸು ಸ್ವಾಮಿ ಹೋದಾಗ ನಾವು ಅನಾಥರೇ ಎಂಬುದಾಗಿ. ನೋ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. why we need Holy Spirit ಮುಂದೆ ನೋಡಿದ್ರೆ, ಯಾಕೆ ನಮಗೆ ಪವಿತ್ರಾತ್ಮನು ಬೇಕು? ಪವಿತ್ರಾತ್ಮನು ಯಾಕೆ ಬೇಕು?
ಪವಿತ್ರಾತ್ಮ ನಮ್ಮಲ್ಲಿ ಇದ್ದುಕೊಂಡು ಏನು ಸಹಾಯ ಮಾಡುವನು? ಸಹಾಯಕನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹೌದಾ? ವಿ ಸಾ ದಟ್. ಅದನ್ನ ನಾವು ಓದಿದ್ವಿ. ಸಹಾಯಕನು ಎಂಬುದಾಗಿ ಓದಿದ್ವಿ. ಓಕೆ, ಅಲ್ಲಿ ಏನ್ ಹೇಳ್ತೈತ್ರಿ? ಸಹಾಯಕನು ಸದಾಕಾಲ ನಿಮ್ಮ ಸಂಗಡಿ ಇರುವುದಕ್ಕೆ ಕೊಡುವನು. ಸದಾಕಾಲ, ಸದಾಕಾಲ, ಟು ಬಿ ವಿತ್ ಯು ಫಾರ್ ಎವರ್. ಸದಾಕಾಲ, ನಮ್ಮ ಮರಣ ಬರುವವರೆಗೂ, ನಾವು ಈ ಭೂಲೋಕದಲ್ಲಿ ಉಸಿರು ನಿಲ್ಲಿಸುವವರೆಗೂ ಹೋಲಿ ಸ್ಪಿರಿಟ್ ನಮ್ ಕೂಡ ಇರ್ತಾನೆ. ಹೋಲಿ ಸ್ಪಿರಿಟ್ ನಮ್ ಕೂಡ ಇರ್ತಾನೆ. ಮಧ್ಯಾಕಾಶದಲ್ಲಿ ಕ್ರಿಸ್ತನು ಬರುವವರೆಗೂ ಹೋಲಿ ಸ್ಪಿರಿಟ್ ಕೆಲಸ ಬಹಳ ಐತ್ರಿ. ವಿ ವಾಂಟ್ ಟು ಸ್ಟಡಿ ಅಬೌಟ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಬಗ್ಗೆ ನಾವು ಧ್ಯಾನಿಸಬೇಕು. ವಿಶ್ವಾಸಿಗಳು, ಸಭೆಯಲ್ಲಿ ಸೇವಕರು ಪವಿತ್ರಾತ್ಮನ ಬಗ್ಗೆ ಹೆಚ್ಚಾಗಿ ಬೋಧಿಸಬೇಕು. Early churches, praise God. ಅಜೂಜಾ ಸ್ಟ್ರೀಟ್, ಅದನ್ನು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಅಜೂಜಾ ಸ್ಟ್ರೀಟ್ ಅಂತ ಹೇಳಿದೆ ಅಮೆರಿಕದಲ್ಲಿ. ಯೂಟ್ಯೂಬ್ ದಲ್ಲಿ ನಾನು ನೋಡ್ತಾ ಇದ್ದೆ. ಪರಿಶುದ್ಧಾತ್ಮನ ಅಭಿಷೇಕ ಬಂದಾಗ ಮೆನಿ ಸೈನ್ಸ್ ಅಂಡ್ ವಂಡರ್ಸ್ ಆದವೆ. ಬಿಕಾಸ್ ದ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಸಭೆ ಪವಿತ್ರಾತ್ಮನ ಕೈಯಲ್ಲಿತ್ತು. ಜಾರ್ಜ್ ಮುಲ್ಲರ್ ಪ್ರಾರ್ಥನೆ ವೀರರು, ಜಾನ್ ವೆಸ್ಲಿ, ದೇ ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಲ್ಲಿದ್ದಂಥವರು. ಅವರೊಳಗಿದ್ದ ಪವಿತ್ರಾತ್ಮ ಏನ್ ಮಾಡಿದ್ದಾರೆ? ಬಹಳ ಕೆಲಸ ಮಾಡಿದ್ದಾರೆ. ನಾವು ಸ್ಟಡಿ ಮಾಡ್ಬೇಕ್ರಿ. ಲೈಫ್ ಆಫ್ ಜೀಸಸ್, ಲೈಫ್ ಆಫ್ ಜೀಸಸ್. ಕ್ರಿಸ್ತನ ಜೀವನ ಹೆಂಗಿತ್ತು? ಆತನು ಲೋಕದಲ್ಲಿ ಇದ್ದಾಗ ಯಾವ ರೀತಿಯಾಗಿ ನಡೆದುಕೊಂಡು ಹೋದ? ಈ 4 ಗಾಸ್ಪಲ್ ಸಾಕ್ರಿ ನಮಗೆ. 4 ಗಾಸ್ಪಲ್ ಸಾಕ ಕ್ರಿಸ್ತನ ಬಗ್ಗೆ ಸ್ಟಡಿ ಮಾಡಬೇಕಾಗ. ಈ 4 ಗಾಸ್ಪಲ್ ಒಂದು ವರ್ಷ ಓದ್ರಿ, ಒಂದೊಂದು ಪಾರ್ಟ್ ಆಗಿ, ಒಂದೊಂದು ಪಾರ್ಟ್ ಮಾಡಿ ಓದ್ರಿ. ಯೇಸು ಯಾವ ರೀತಿಯಾಗಿ ಜೀವಿಸಿದ, ಯೇಸುವಿನ ಜೀವನ ಯಾವ ರೀತಿಯಾಗಿ ಜೀವಿಸಿದ. ಲೋಕದಲ್ಲಿ 33 ಇಯರ್ಸ್, 33.5 ವರ್ಷ ಇದ್ದ. ಲೋಕದಲ್ಲಿದ್ದ ಯವನಸ್ಥನಾಗಿ ಸ್ವಾಮಿ ಕ್ರೂಜೆ ಹೋದ. ಆತನು ಇರುವವರೆಗೂ, ಆತನು ಕ್ರೂಜೆ ಮೇಲೆ ಪ್ರಾಣ ಬಿಡುವವರೆಗೂ ಆತನ ಜೀವಿತ ಯಾವ ರೀತಿಯಾಗಿತ್ತು? ಓಕೆ, ಒಂದನೇದು ಆತನ ಸ್ವಭಾವಗಳು, ಗುಣಗಳು. ಎರಡನೇದು ಮತ್ತೆ ಹೋದ್ರೆ ಮ್ಯಾಥ್ಯೂ ಟು ಜಾನ್, ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್. ಮತ್ತೆ ಹೋದ್ರಿ ಗಾಸ್ಪಲ್ಸ್. ನಾವು ಎಷ್ಟು ಯೇಸುವಿನ ವಿಷಯದಲ್ಲಿ ಅಗಿಯುತ್ತಾ ಹೋಗ್ತೀವೋ, then Jesus is revealing himself. ಇದನ್ನೆಲ್ಲ ಸಹಾಯ ಮಾಡುವಂತವನು ಯಾರೇ? ಪವಿತ್ರಾತ್ಮನು ಸದಾಕಾಲ ನಮ್ ಕೂಡ ಇರ್ತಾನಂದ್ರೆ ಆತನನ್ನು ಸಪರೇಟ್ ಆಗಿ ಇಟ್ಟು ಬಿಡ್ತೇವೆ. ಇವತ್ತಿನ ಸಭೆಗಳಲ್ಲಿ ಕೆಲವೊಂದು ಸಭೆಗಳು, ಪ್ರೈಸ್ ಗಾಡ್, ದೇ ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಆ ಸಭೆಗಳನ್ನು ದೇವರು ಇನ್ನೂ ಅಭಿಷೇಕಿಸಲಿ. ಸಮ್ ಚರ್ಚಸ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್, ಸಮ್ ಚರ್ಚಸ್ ನಾಟ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಅದಕ್ಕೆ ಆ ಸಭೆಗಳಲ್ಲಿ ಒಂದು ಅದ್ಭುತ ಇಲ್ಲ, ಒಂದು ಸೂಚಕ ಕಾರ್ಯಗಳಿಲ್ಲ, ದರ್ಶನ ನೋಡುವಂತವರಿಲ್ಲ, ಪ್ರವಾದಿಗಳಂತೂ ಇಲ್ಲವೇ ಇಲ್ಲ. ಪ್ರವಾದಿಗಳು ನಿಲ್ಲಾಗ್ಬಿಟ್ಟಾರೆ ಇವತ್ತು. ದೇರ್ ಇಸ್ ನೋ ಪ್ರಾಫಿಟ್ಸ್. ಬೈಬಲ್ ಸ್ಪಷ್ಟವಾಗಿ ಹೇಳ್ತೈತಿ, ಸಭೆಗಳಲ್ಲಿ ಪ್ರವಾದಿಗಳು ಬೇಕು, ದರ್ಶನ ನೋಡುವಂತವರು ಬೇಕು. ಅರ್ಲಿ ಚರ್ಚ್ ಅಲ್ಲಿ ಇದ್ರಿ ಪ್ರಿಯರೇ, ದರ್ಶನ ನೋಡುವಂತವರಿದ್ರು, ಪ್ರವಾದಿಗಳಿದ್ರು, ಕನಸುಗಳು ಕಾಣುವಂತವರಿದ್ರು, ಇಂಟರ್ಪ್ರಿಟೇಷನ್ ಆಫ್ ಟಂಗ್ಸ್, ಅನ್ಯ ಭಾಷೆಗಳನ್ನು ಮಾತನಾಡಿದರೆ ಆ ಅನ್ಯ ಭಾಷೆ ತರ್ಜುಮೆ ಮಾಡುವಂತವರು, ತರ್ಜುಮೆ ಮಾಡುವಂತವರು ಇದ್ರು. ಇದೆಲ್ಲ ಸೇರಿದರೆ ಒಂದು ಸಭೆ, ಅದು ಬಲವಾದ ಸಭೆ, ಅದು ಕ್ರಿಸ್ತನ ಸಭೆ. ಹಲ್ಲೆಲೂಯಾ. ಗಿಟಾರ್ ಹಿಡ್ಕೊಂಡು ಪ್ಲೇ ಮಾಡಿ ಖುಷಿ ಖುಷಿ ಮನ ಹಾಡಿ, ಹಲ್ಲೆಲೂಯಾ ಹಾಡಿ, ಒಂದು ಮೆಸೇಜ್ ಹೇಳಿ, ಪ್ರೈಸ್ ದಿ ಲಾರ್ಡ್ ಅಂತ ಮನೆಗೆ ಹೋಗುದು. ನೋ, ವೇಟ್ ಫಾರ್ ಗಾಡ್ ಇನ್ ದ ಚರ್ಚಸ್. ನಿನ್ನ ಮನೆಯಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ವೇಟ್ ಫಾರ್ ದ ಹೋಲಿ ಸ್ಪಿರಿಟ್. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17ನೇ ವಚನದಲ್ಲಿ ಹೇಳಿದ ಪ್ರಕಾರ, ನನ್ನೊಟ್ಟಿಗೆ ಸದಾಕಾಲ ಇರುವಂತಹ ಪವಿತ್ರಾತ್ಮನೇ, ನನಗೆ ಸಹಾಯ ಮಾಡುವಂತ ಪವಿತ್ರಾತ್ಮ ದೇವರೇ, ನನಗೆ ಸಹಾಯ ಬೇಕು. ಆಸ್ಕ್ ಹೆಲ್ಪ್. If you want to grow spiritually, ask the Holy Spirit.
ನಾವು ಆತ್ಮೀಕದಲ್ಲಿ ಬೆಳೆಯಬೇಕು ಎಂಬುದಾಗಿದ್ರೆ ಪವಿತ್ರಾತ್ಮನಿಗೆ ಕೇಳಬೇಕು. In the name of Jesus, I ask Holy Spirit, I want to grow spiritually. I need your help, O God. Holy Spirit, I need your help. Please help me, Lord, how to pray, how to read the Word of God, how to meditate the Word of God, how to praise God, how I want to understand Jesus. ಯಾವ ರೀತಿಯಾಗಿ ನನ್ನ ಯೇಸುವನ್ನು ನಾನು ಅರ್ಥ ಮಾಡಿಕೊಳ್ಳಿ, ಯಾವ ರೀತಿಯಾಗಿ ಪ್ರಾರ್ಥಿಸಲಿ, ಯಾವ ರೀತಿಯಾಗಿ ವಾಕ್ಯವನ್ನು ಓದಲಿ, ಧ್ಯಾನ ಮಾಡಲಿ. ಪವಿತ್ರಾತ್ಮ ದೇವರೇ, ನನಗೆ ನಿನ್ನ ಸಹಾಯ ಬೇಕು. When we ask, the Holy Spirit will help us. ಸುಮ್ಮನ ಹೃದಯದಾಗ ಇಟ್ಕೊಂಡು ಕುಂದ್ರುದಲ್ರಿ. ಹಲ್ಲೆಲೂಯಾ. ಒಳಗ ಒಂದು ಕ್ರಾಸ್ ಹಾಕಿರ್ತಾರೆ ಗೊತ್ತಂದ್ರೆ, ಅದರ ಹಂಗ ಇಲ್ಲೇ ಇರ್ತೈತಿ. ಅದರದ ಅರ್ಥನ ಗೊತ್ತಿಲ್ಲ. ಒಬ್ರು ಕೇಳಿದೆ ನಾನು, what is the meaning of that cross? So we are Christians. Christian ಅನ್ನ ಕ್ರಾಸ್ ಹಾಕೊಂಡ್ರೆ ನೋಡ್ರಿ, ಅವ್ರಿಗೆ ಅದನ್ನು ಗೊತ್ತಿಲ್ಲ. ಕ್ರಿಶ್ಚಿಯನ್ ಅನ್ನ ಕ್ರಾಸ್ ಅಲ್ಲ, ನಿನ್ನ ಗುಣಗಳು ಕ್ರೈಸ್ತತ್ವ ತೋರಿಸಬೇಕು. ನಿನ್ನ ಸ್ವಭಾವ, ನಿನ್ನ ಗುಣಗಳು. ಅವ್ರು ನಮ್ಮನ್ನು ನೋಡಿ ಗೊತ್ತಿರಬೇಕು, ದೇ ಆರ್ ಟ್ರೂ ಕ್ರಿಶ್ಚಿಯನ್ಸ್. ಬಿಹೇವಿಯರ್ಸ್, ಆಟಿಟ್ಯೂಡ್ಸ್ ಕ್ರಿಸ್ತನ ಹಾಗೆ ಇರಬೇಕಂತ. ಹಲ್ಲೆಲೂಯಾ. ಕೈಯಾಗ ಕ್ರಾಸ್, ಇಲ್ಲೊಂದು ಕ್ರಾಸ್, ಚೈನ್ ಹಾಕೊಂಡು ಅಡ್ಡಾಡಿದ್ರಲ್ಲ. ನೋ, ದಟ್ ಇಸ್ ಅ ಟ್ರೆಡಿಷನ್. ದಟ್ ಈಸ್ ಅ ಟ್ರೆಡಿಷನ್. ಈಗ ಅದು ಶೋ ಆಗ್ಬಿಟ್ಟೈತ್ರಿ. ಈಗ ಕ್ರಾಸ್ ಅನ್ನೋದು ಒಂದು ಶೋ ಟೈಪ್ ಹೋಗ್ಬಿಟ್ಟೈತಿ. ಶಿಲುಬೆಯ ಬಗ್ಗೆ ಮಾತನಾಡಬೇಕಾದ್ರೆ ವಾಹ್, ಬ್ಯೂಟಿಫುಲ್. ಪೌಲನು ಬರಿತಾನೆ, ಪೌಲನು ಶಿಲುಬೆಯ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾನೆ. ಶಿಲುಬೆಯ ಮಾತು ಕೆಲವೊಬ್ಬರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆ ಹೊಂದಿದಂತ ನಮಗಾದರೂ ಅದು ರಕ್ಷಣೆಯ ಮಾರ್ಗವಾಗಿದೆ, ಪರಲೋಕ ರಾಜ್ಯದ ಮಾರ್ಗವಾಗಿದೆ. ದಟ್ ಇಸ್ ನಾಟ್ ಮೈ ಟಾಪಿಕ್. ಐ ಆಮ್ ಟಾಕಿಂಗ್ ಅಬೌಟ್ ಹೋಲಿ ಸ್ಪಿರಿಟ್. ಓಕೆ, ವರ್ಸ್ 17, 14 ವರ್ಸ್ 17, ಜಾನ್ 14:17, 17. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸಿ, ಆತನ ಹೆಸರು ಸತ್ಯದ ಆತ್ಮನು. ಹಾಗಾದ್ರೆ ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಬಂದಾಗ, ಸತ್ಯದ ಆತ್ಮನು ನಮ್ಮ ಒಳಗಡೆ ಬಂದಾಗ, ಸಿ, ಇವನ್ ದ ಸ್ಪಿರಿಟ್ ಆಫ್ ಟ್ರೂತ್, he will teach truth. Maybe I will continue next week. I don't know how the Holy Spirit will lead. I don't know. Praise God. ನಾವು ಇನ್ನೂ ಡೀಪ್ ಆಗಿ ತಿಳ್ಕೊಳ್ಬೇಕ್ರಿ ಪವಿತ್ರಾತ್ಮನ ವಿಷಯದಲ್ಲಿ. ಟ್ರೂತ್, ಸತ್ಯದ ಆತ್ಮನು. ಹಾಗಾದ್ರೆ ನಮ್ಮ ಒಳಗಡೆ ಇರುವಂತಹ ಸತ್ಯದ ಆತ್ಮನು, ಪವಿತ್ರಾತ್ಮನು ನಮ್ಮ ಒಳಗಡೆ ಇರುವಾಗ he will always lead us in the truth. ಸತ್ಯದಲ್ಲೇ ನಡೆಸ್ತಾನೆ. ಸತ್ಯದ ಆತ್ಮ ನಮ್ಮ ಒಳಗಡೆ ಬಂದಾನೆ. ಸತ್ಯದ ಆತ್ಮ ನಮ್ಮ ಒಳಗಡೆ ಬಂದಾನಂದ್ರೆ ಸತ್ಯದಲ್ಲೇ ನಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ. ಸತ್ಯದಲ್ಲೇ ನಮ್ಮನ್ನು ನಡೆಸಿಕೊಂಡು ಹೋಗುವಂತವನಾಗಿದ್ದ. ಓ ಶ್ರೀಕಾಲಮ ಶಂದರವ ಶ್ರೀ. ಥ್ಯಾಂಕ್ ಯು ಲಾರ್ಡ್. Hallelujah. Glory to Jesus. Thank you, Holy Spirit. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಲೋಕ ಗೊತ್ತಿಲ್ಲ, ಲೋಕದವರು ಗೊತ್ತಿಲ್ಲ, ಹೊಂದಲಾರದು. ಆಮೆನ್. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗಡೆ ಇರುತ್ತಾನೆ. ಲೋಕ ಗೊತ್ತಿಲ್ರಿ ಪವಿತ್ರಾತ್ಮನು ಯಾರು ಎಂಬುದಾಗಿ, ಆದ್ರೆ ನಿಮಗೆ ಗೊತ್ತೈತಿ. ಬಿಕಾಸ್ ಯು ರೀಡ್ ದ ವರ್ಡ್ ಆಫ್ ಗಾಡ್. ನೀನು ವಾಕ್ಯವನ್ನು ಓದುತ್ತಿ. ಪರಿಶುದ್ಧಾತ್ಮನು ಯಾರೆಂಬುದಾಗಿ ನಿಮಗೆ ಗೊತ್ತಿದೆ. ಓಕೆ, ಆತನು ನಿಮ್ಮ ಒಳಗಡೆ ವಾಸ ಮಾಡುತ್ತಾನೆ. ಫಾರ್ ಹಿ ಡ್ವೆಲ್ಸ್ ವಿತ್ ಯು ಅಂಡ್ ವಿಲ್ ಬಿ ಇನ್ ಯು. ನಿನ್ನ ಜೊತೆಯಲ್ಲೇ ಇರ್ತಾನೆ ಪವಿತ್ರಾತ್ಮನು, ನಿನ್ನ ಒಳಗಡೆನೇ ಇರ್ತಾನೆ ಪವಿತ್ರಾತ್ಮ. ಥ್ಯಾಂಕ್ ಯು ಲಾರ್ಡ್. ನನ್ನ ಜೊತೆಯಲ್ಲೇ ಇರ್ತಾನೆ ಪವಿತ್ರಾತ್ಮ, ನನ್ನ ಜೊತೆಯಲ್ಲೇ ಇರ್ತಾನೆ, ನನ್ನ ಒಳಗಡೆ ಇರ್ತಾನೆ, ನನ್ನ ಒಳಗಡೆ ಇರ್ತಾನೆ. ಆ ಪರಿಶುದ್ಧಾತ್ಮನು ನನ್ನ ಒಳಗಡೆ ಇರ್ತಾನೆ. ಹಲ್ಲೆಲೂಯಾ. ಈಗ ಒಳಗಡೆ ನನ್ನ ಜೊತೆಗಿರುವಂತ ಪವಿತ್ರಾತ್ಮನು, ಸಹಾಯ ಮಾಡುವಂತ ಪವಿತ್ರಾತ್ಮನು, ನನ್ನ ಒಳಗಡೆ ಇರುವಂತ ಪವಿತ್ರಾತ್ಮನು ಏನ್ ಮಾಡ್ತಾನೆ? ಪವಿತ್ರಾತ್ಮನು ನಮ್ಮ ಇದ್ದುಕೊಂಡು ಏನ್ ಸಹಾಯ ಮಾಡ್ತಾನ? ನನ್ನ ಜೊತೆಯಲ್ಲಿ ಇರ್ತಾನ, ನನ್ನ ಒಳಗಡೆ ಇರ್ತಾನ, ಸಹಾಯ ಮಾಡ್ತಾನ. ಏನ್ ಸಹಾಯ ಮಾಡ್ತಾನ? ಸ್ವಲ್ಪ ನಾವು ಮುಂದೆ ಹೋಗುವಂತವರಾಗಿ. ಓಕೆ, ಇದೇ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 14 ವರ್ಸ್ 26, 26ನೇ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ ಏನ್ ಹೇಳ್ತೈತಂದ್ರೆ, ಇಲ್ಲಿ ಆದರೆ ಆ ಸಹಾಯಕನು ಅಂದರೆ
ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ದಟ್ ಮೀನ್ಸ್ ದ ಹೋಲಿ ಸ್ಪಿರಿಟ್, ಹಿ ಈಸ್ ಅ ಟೀಚರ್. ನಮ್ಮ ಆತ್ಮೀಕಕ್ಕೊಬ್ಬ ಮಾಸ್ತರ್ ಬೇಕಂತ್ರಿ. ವಿ ನೀಡ್ ಟೀಚರ್. ಹಂಗ ಸುಮ್ಮನೆ ಬೆಳಕ್ ಸಾಧ್ಯ ಇಲ್ರಿ. ಈಗ ಒಬ್ಬ ಬಾಕ್ಸರ್ ಆಗ್ಬೇಕಾದ್ರೆ ಮಾಸ್ಟರ್ ಬೇಕ್ರಿ, ಅವ್ನು ಕೋಚ್ ಬೇಕು. ಕೋಚ್ ಅಂದ್ರೆ ಟೀಚರ್, ಟೀಚ್ ಮಾಡೋರು ಬೇಕ್ರಿ. ಟೀಚ್ ಮಾಡದೆ ಇರುವಂತವ್ರಿಗೆ ಏನು ಅರ್ಥ ಆಗುದಿಲ್ಲ. ಶಾಲೆಗೆ ಎಲ್ಲರೂ ಯಾಕೆ ಹೋಗ್ತಾರೆ? ಒಬ್ಬರು ಟೀಚರ್ ಇರ್ತಾರೆ. ಆ ಟೀಚರ್ ಲೆಕ್ಕ ಕಲಿಸ್ತಾರ. 2 1 ಜಾ 2, 2 2 ಜಾ 4. ಹೌದಾ? ವಿಜ್ಞಾನ ಸೈನ್ಸ್ ಕಲಿಸ್ತಾರ, ಮ್ಯಾಥ್ಸ್ ಕಲಿಸ್ತಾರ, ಇಂಗ್ಲಿಷ್ ಕಲಿಸ್ತಾರ. ಯಾವ ಸ್ಪೆಲ್ಲಿಂಗ್ ಕೂಡಿದ್ರೆ ಏನು ಬರ್ತೈತಿ, ಏನ್ ಅಕ್ಷರ ಆಗ್ತೈತಿ, ಒಬ್ಬರು ಕಲಿಸುವಂತವ್ರು ಇರ್ತಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಒಬ್ರು ಇರ್ತಾರೆ. ಮೆಕ್ಯಾನಿಕಲ್ ಹೋಗುವಾಗ ನಾವು ಮೇಸ್ತ್ರಿ ಅಂತೇವೆ, ಗೌಂಡಿ ಕೆಲಸಕ್ಕೆ ಹೋಗುವಾಗ ಮೇಸ್ತ್ರಿ ಅಂತಾರ. ಈಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಸೂಪರ್ವೈಸರ್ ಅಂತಾರ. ಒಬ್ರು ಅದಾರ್ರಿ ಕಲ್ಸೋರಲ್ಲಿ ಸೂಪರ್ವೈಸರ್. ಎಲ್ಲ ಕಡೆ ಹೋಗ್ರಿ, ಒಬ್ರು ಮೇಲೆ ಇರ್ತಾರ, ಅಧಿಕಾರಿ ಒಬ್ರು ಇರ್ತಾರೆ. ಸಿಸ್ಟರ್ ರೈಲ್ವೆದಲ್ಲಿ ಕೆಲಸ ಮಾಡ್ತಾರ, ಅವ್ರ ಮೇಲೆ ಒಬ್ರು ಅಧಿಕಾರಿ. ಈಗ ಎಕ್ದಮ್ ಅವ್ರಿಗೆ ರೈಲ್ವೆ ಕೆಲಸ ಸಿಕ್ಬಿಡುತ್ತೆ, ಇವತ್ತ ಸಿಕ್ಬಿಡುತ್ತೆ. ಈಗ ಅವ್ರಿಗೆ ಏನಂತಾರ, ನೋಡಮ್ಮ ಪುಷ್ಪ, ನಿಮ್ದು ಈ ಕೆಲಸ, ನೀವು ಇಷ್ಟಿಷ್ಟು ಕೆಲಸ ಮಾಡ್ಬೇಕು. ಏನ್ ಗೊತ್ತಿತ್ತು ಅವ್ರಿಗೆ? ಏನು ಗೊತ್ತಿಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಸ್ಟಾರ್ಟಿಂಗ್ ಹೋಗಿದ್ದಾರೆ ಅವರು. ಅಲ್ಲಿ ಇದ್ದಂತ ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಇರ್ತಾರೆ, ಕಲಿಸುವಂತವ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ? ಅವ್ರ ಕೈಯಲ್ಲಿ ಹಾಕ್ತಾರ, ನೋಡಮ್ಮ ಈ ರೀತಿಯಾಗಿ ಮಾಡ್ಬೇಕು, ಈ ರೀತಿಯಾಗಿ ಮಾಡ್ಬೇಕು. ಅವ್ರು ಕಲಿಸುವಾಗ ಇವರು ಲಕ್ಷ್ಯ ಕೊಟ್ಟು ಅದಕ್ಕೆ ವಿಧೇಯರಾಗಿ ಕಲಿತಾ ಹೋಗುವಾಗ ಆ ಕೆಲಸ ಅವ್ರಿಗೆ ಪರ್ಫೆಕ್ಟ್. ಆ ಕೆಲಸ ಅವರಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಈಗ ಅವ್ರದ್ದು ಎಷ್ಟೋ ವರ್ಷ ಸರ್ವಿಸ್ ಆಯ್ತು. ಈಗ ಹೋಗಿ ಯಾವನೋ ಒಬ್ಬ ಅಧಿಕಾರಿ, ಅವ್ರ ಮೇಲೆ ಅಧಿಕಾರಿ ಬಂದು ನೋಡ್ಮಾ ಈ ಕೆಲಸ ಹಿಂಗ್ ಮಾಡ್ಬೇಕು ಅಂದ್ರೆ ಅವ್ರ ಏನಂತಾರ? ಗೊತ್ತಿದೆ ಸರ್, ನಮ್ಗೆ ಎಕ್ಸ್ಪೀರಿಯನ್ಸ್ ಹೋಲ್ಡರ್, ನಾನು ಎಲ್ಲಿ ಏನ್ ಮಾಡ್ಬೇಕು ಎಲ್ಲ ಗೊತ್ತು ನನಗೆ. ಯಾಕೆ? ಬಿಕಾಸ್ ಸಮ್ ಒನ್ ಟೀಚ್, ಯಾರೋ ಒಬ್ರು ಕಲಿಸಿದ್ದಾರೆ ಅವರಿಗೆ. ಇನ್ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ, ಎಲ್ಲಾ ಫೀಲ್ಡ್ಗಳಲ್ಲಿ ನೋಡುವಾಗ ಟೀಚರ್ ನೀಡೆಡ್. ಯೇಸು ಸ್ವಾಮಿ ಬೆಳಿಗ್ಗೆಲ್ಲ ಸೇವೆ ಮಾಡಿದಂತೆ ಶಿಷ್ಯರಿಗೆ ಟೀಚ್ ಮಾಡ್ತಾ ಇದ್ದ. ಕೆಲವೊಂದು ಸಿನೋಗಾಗಲ್ಲಿ ಟೀಚ್ ಮಾಡಿದ. ಶಿಷ್ಯರಿಗೆ ರಾತ್ರಿ ಬೆಳಿಗ್ಗೆ ಬಂದಾಗ ಆ ಗೋಧಿ ಕಾಳು ಹಿಂಗಂದಿ, ನೀನು ಏನ್ ಸ್ವಾಮಿ ಬೀಜ ಅಂದ್ರೆ ಅದು ಸೀಡ್ ಅಂದ್ರೆ ಇದೇನು, ವಾಟ್ ಇಸ್ ದಿಸ್, ಮತ್ತ ಅದರ ಬಗ್ಗೆ ವಿವರಣೆ ಹೇಳಿದ. ಮತ್ತಾನ್ ಬರೆದ ಸುವಾರ್ತೆ. ಜೀಸಸ್, ಯೇಸು ಸ್ವಾಮಿ ಬೋಧಿಸಿದ. ಪೌಲನು ಬರೀತಾನೆ, ನನಗೆ ಬಹಳ ಲೈಕ್ರಿ ಪೌಲನ ವಿಷಯದಲ್ಲಿ. ಪೌಲನು ಬರೀತಾನೆ, ನನಗೆ ಅಪೋಸ್ತಲರು ಬೋಧಿಸಲಿಲ್ಲ, ಅಪೋಲೋಸರು ಬೋಧಿಸಲಿಲ್ಲ, ನನಗೆ ಕ್ರಿಸ್ತನೇ ಎಲ್ಲವನ್ನೂ ಬೋಧಿಸಿದನು. ನನಗೆ ಕ್ರಿಸ್ತನು ಎಲ್ಲವನ್ನೂ ಬೋಧಿಸಿದನು. ಬಿಕಾಸ್ ವಿ ನೀಡ್ ಟೀಚರ್. ಸುಮ್ಮನೆ ಕ್ರೈಸ್ತರು ಅಂತ ಹೇಳಿ ಹೋಗಿ ನೀರಾಗ ಮುಣಿಗಿ ದೀಕ್ಷಾಸ್ಥಾನ ತಗೊಂಡು ಐ ಆಮ್ ಎ ಬಿಲೀವರ್, ಆ ಬಿಲೀವರ್ಗೆ ಹೋಗಿ ಬೈಬಲ್ ಆಗಿದ್ದು ವಚನ ಹೇಳಂತ ಹೇಳ್ರಿ, ಸಾಧ್ಯನೇ ಇಲ್ಲ ಅವರು. ನೆವರ್, ದೇ ವಿಲ್ ನಾಟ್ ಹೆಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸ್ಕ್ರಿಪ್ಚರ್ ಗೊತ್ತಿಲ್ರಿ ಅವ್ರಿಗೆ. ಬಿಕಾಸ್ ಟೀಚರ್ ಇಸ್ ನಾಟ್ ದೇರ್. ನಮಗೆ ಬೈಬಲ್ ಸ್ಟಡಿ ಹೋಗ್ತಿರು, ವೆರಿ ಗುಡ್, ಒಳ್ಳೇದು. ಬೈಬಲ್ ಸ್ಟಡಿ ಇಸ್ ವೆರಿ ಗುಡ್ ಫಾರ್ ದ ಬಿಲೀವರ್ಸ್. ಪಾಸ್ಟರ್ಸ್ ಗಳು ಇರ್ತಾರೆ, ಬೈಬಲ್ ಸ್ಟಡಿ ತಗೋತಾರೆ, ಒಳ್ಳೇದೇ. ಆದರೆ ನಿನ್ನ ಆತ್ಮೀಕ ಜೀವಿತ ಬೆಳೆಯುವುದಕ್ಕೆ ನಿನಗೆ ಒಬ್ಬ ಬೋಧಕನು ಅವಶ್ಯಕತೆ ಇದ್ದಾನೆ. ನಿನ್ನನ್ನು ಎಚ್ಚರಿಸುವುದಕ್ಕಾಗಿ, ನಿನ್ನನ್ನು ತಿದ್ದುವುದಕ್ಕಾಗಿ, ನಿನ್ನನ್ನು ಎಚ್ಚರಿಸಿ, ನಿನ್ನನ್ನು ತಿದ್ದಿ ನಿನ್ನನ್ನು ಆತ್ಮೀಕ ಜೀವಿತದಲ್ಲಿ ಬಲಪಡಿಸಿ ಆತನ ಮಾರ್ಗದಲ್ಲಿ ಸರಿಯಾಗಿ ನಡೆಯಬೇಕಾಗಿದೆ. ಅದಕ್ಕೆ ಒಬ್ಬ ಬೋಧಕನು ಬಹಳ ಅವಶ್ಯಕತೆ ಅಂತ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದ್ರಿ, ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದ್ದು 26ನೇ ವಚನದಲ್ಲಿ ವರ್ಸ್ 26 ಅಲ್ಲಿ ಹೇಳ್ತಾರೆ, ಬಟ್ ದ ಹೆಲ್ಪರ್, the Holy Spirit, whom the Father will send in my name, he will teach. The helper. ನೋಡ್ರಿ, ಇಲ್ಲಿ ಕೂಡ ಆ ಒಂದು ಶಬ್ದ ಉಚ್ಚರಿಸಲ್ಪಟ್ಟಿದೆ.
ಆ ಸಹಾಯಕನು ಅಂದರೆ ಯಾರು? ಪವಿತ್ರಾತ್ಮನು. ನೀನು ರಕ್ಷಣೆ ಹೊಂದಿದಾಗ ನಿನ್ನ ಒಳಗಡೆ ಬಂದಂತ ಪವಿತ್ರಾತ್ಮನು. ಹಲ್ಲೆಲೂಯಾ. ಆ ಸಹಾಯಕನು ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಷ್ಟು ಚೆನ್ನಾಗಿ ಹೇಳ್ತದೆ, ಆ ಸಹಾಯಕನು whom my Father will send in my name, he will teach you all things. He will teach you. When the Holy Spirit will come in you, he will teach you. ಆತ ನಿಮಗೆ ಬೋಧಿಸ್ತಾನಂತೆ. ಹಳೆ ಕಾಲದವರಿಗೆ ಬೈಬಲ್ ಸ್ಕೂಲ್ ಇರಲಿಲ್ಲ. ಕೆಲವೊಬ್ರು ಬೈಬಲ್ ಸ್ಕೂಲ್ ಕಲ್ತಿಲ್ರಿ. ಬೈಬಲ್ ಹೋಗಿ PhD ಮಾಡ್ಲಿಲ್ಲ, BTH ಇದು ಏನೇನೋ ಕೆಲವೊಬ್ರು ಮಾಡ್ಲಿಲ್ಲ. ಕೆಲವೊಬ್ರು ಮೊಣಕಾಲ ಮೇಲೆ ಊರಿ ಕೂತುಕೊಂಡು ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನು ತೆಗೆದು ಆ ವಾಕ್ಯಗಳನ್ನು ಕೈಯಲ್ಲಿ ಹಿಡಿದುಕೊಂಡು, ಅಪ್ಪಾ ದೇವಾ ಪವಿತ್ರಾತ್ಮನೇ, ನಿನ್ನ ವಾಕ್ಯದಲ್ಲಿ ಹೇಳಿದೆಯಲ್ಲಪ್ಪ, ನಮಗೆ ಬೋಧಿಸುತ್ತೇ ಎಂಬುದಾಗಿ ಹೇಳಿದೆಯಲ್ಲಪ್ಪ, ಪವಿತ್ರಾತ್ಮ ದೇವರೇ ನನಗೆ ಈ ವಾಕ್ಯವನ್ನು ಬೋಧಿಸು, ನನಗೆ ಈ ವಾಕ್ಯವನ್ನು ಬೋಧಿಸು. ಹಲ್ಲೆಲೂಯಾ. ಯಾಕಂದ್ರೆ ಬೈಬಲ್ ಬರೆಸಿದ್ದೆ ಪವಿತ್ರಾತ್ಮ. ಬೈಬಲ್ ಬರೆಸಿದ್ದೆ ಪವಿತ್ರಾತ್ಮರು. 66 ಬರೆದಂತ ಪ್ರತಿಯೊಬ್ಬರು ದೇ ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ದೇ ಆಲ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಅವರೆಲ್ಲರೂ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದವರು. ದೇ ಆಲ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ರಿವೀಲ್ ಆಗಿದ್ದೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಬರ್ತಿದ್ದ, ಕೆಲಸ ಆಗ್ತಿತ್ತು, ಹೋಗ್ತಿದ್ದ. ಆದರೆ ಯೇಸು ಸ್ವಾಮಿ ಹಂಗೇಳಿಲ್ಲ. ಶಾಶ್ವತವಾಗಿ ಆ ಪವಿತ್ರಾತ್ಮ ನಿಮ್ಮ ಒಳಗಡೆನೆ ಕೊಟ್ಟು ಬಿಡ್ತೀನಿ. ಯೋಹಾನನು ಯೇಸು ಸ್ವಾಮಿಗೆ ನೀರಿನಲ್ಲಿ ದೀಕ್ಷಾಸ್ಥಾನ ಕೊಟ್ಟಾಗ ಎದ್ದ ಮೇಲೆ ಪವಿತ್ರಾತ್ಮನು ಆತನ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬಂದನು. ದಟ್ ಈಸ್ ಅ ಸಿಂಬಾಲ್, ಗುರುತು. ಬೈಬಲ್ ಹೇಳ್ತೈತ್ರಿ, ಪವಿತ್ರಾತ್ಮನು ಆತನನ್ನು ಅಡವಿಗೆ ನಡೆಸಿದನು. ಈ ವೆಂಟ್ ಟು ಫಾರೆಸ್ಟ್, ಅಡವಿ. ಪಿಕ್ಚರ್ದಾಗ ನೋಡ್ತೀವಿ, ಗುಡ್ಡ ಗಿಡ್ಡ ಎಲ್ಲ ತೋರಿಸ್ತಾರ. ಸಿನಿಮಾದಲ್ಲಿ ನೋಡ್ತೀವಿ, ಜೀಸಸ್ ಮೂವಿಯಲ್ಲಿ ನೋಡ್ತೀವಿ, ಸಿನಿಮಾದಲ್ಲಿ ನೋಡ್ತೀವಿ. ಆದಿಗಳು 40 ದಿವಸ ಹಗಲು ರಾತ್ರಿ ಉಪವಾಸವಿದ್ದನು. ನಮ್ಮಂದೆ ಆ 40 ದಿವಸ ಪ್ರಾರ್ಥನೆ ಮಾಡ್ತಾರೆ, 40 ಡೇಸ್. ಅದಕ್ಕೆ ಇದಕ್ಕೆ ಟಚ್ ಇಲ್ಲ, ಅದಕ್ಕೆ ಇದಕ್ಕೆ ಕನೆಕ್ಟ್ ಆಗಿಲ್ಲ. ಅದು ಆ 40 ದಿವಸ ಹಗಲು ರಾತ್ರಿ ನೀರು ಕುಡಿಲಿಲ್ಲ, ಏನು ತಿನ್ನಲಿಲ್ಲ ಅಂತ ಯೇಸು ಸ್ವಾಮಿ. ಹಿ ಪ್ರಿಪೇರ್ ಹಿಮ್ಸೆಲ್ಫ್ ಫಾರ್ ದ ಮಿನಿಸ್ಟ್ರಿ. ಹಿ ಪ್ರಿಪೇರ್ ಹಿಮ್ಸೆಲ್ಫ್ ಫಾರ್ ದ ಮಿನಿಸ್ಟ್ರಿ. ಅದ್ರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಪದೇ ಪದೇ ಓದ್ತಾ ಇದ್ದೆ. 40 ದಿವಸ ಹಗಲು ಯೇಸು ಸ್ವಾಮಿ ರಾತ್ರಿ ಹೆಂಗ್ ಉಳ್ದ? ಅಡವಿಯಲ್ಲಿ ನೀರು ಕುಡಿದಿಲ್ಲ, ಊಟ ಮಾಡಲಿಲ್ಲ. ಆ 40 ದಿವಸ ಆದ ಮೇಲೆ ಆತನಿಗೆ ಹಸಿವೆ ಆಯಿತು. ದೆನ್ ದ ಟೆಂಪ್ಟರ್ ಕಮ್ಸ್. ಅಲ್ಲಿ ಬಂದರೆ ಅವಾಗ ಬಂದ ಆ ಶೋಧಕನು. ಬಿಕಾಸ್ ಜೀಸಸ್ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಜೀಸಸ್ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. He led by the Holy Spirit in the wilderness. ನಿನಗೆ ಸಮಸ್ಯೆಗಳು, ಕಷ್ಟಗಳು, ಶೋಧನೆಗಳು ಎಲ್ಲ ಬರುವಾಗ, when you are led by the Holy Spirit, ನೀನು ಪವಿತ್ರ ಆತ್ಮನಿಂದ ನಡೆಸಿಕೊಳ್ಳುತ್ತಾ ಇದ್ದರೆ, you will win everything. ಆ ಟೆಂಪ್ಟರ್ ಬಂದ, ತಗೋ ಕಲ್ತಗೋ, ರೊಟ್ಟಿ ಮಾಡ. ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ವಾಕ್ಯದಿಂದ. ದೇವರು ಬರೋಬ್ಬರಿ ಸ್ವಾಮಿ ಏನ್ ಮಾತಾಡಬೇಕೋ ವಾಕ್ಯದಿಂದ ಮಾತಾಡ. ವಿ ಸಿ ದಟ್ ಸಿಚುವೇಶನ್ಸ್. ಆಫ್ಟರ್ ದಟ್ ಎಲ್ಲ ಆದ್ಮೇಲೆ ಯೇಸು ಸ್ವಾಮಿ ಸೇವೆ ಮಾಡುವುದಕ್ಕಾಗಿ ಬಂದು ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಜೀಸಸ್ ವಾಸ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಆರ್ ವಿ ನಾವು ನಡೀತಾ ಇದ್ದೇವಾ? ಯೇಸು ಸ್ವಾಮಿಯ ಭಕ್ತರು, ಯೇಸು ಸ್ವಾಮಿಯ ಮಕ್ಕಳು. ನಮ್ಮ ದೇವರು ಯಾರ್ರಿ ಅಂತಂದ್ರೆ ಯೇಸು ಸ್ವಾಮಿ ರೇ ಅಂತೇವ್ರೆ. ಹಾಗಾದ್ರೆ ಯೇಸು ಸ್ವಾಮಿಯ ಗುಣಗಳು, ಸ್ವಭಾವಗಳು ನಮ್ಮ ಒಳಗಡೆ ಇದ್ದಾವ? ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟ, ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡ್ತಾ ಇದ್ದೇವಾ? ಪವಿತ್ರಾತ್ಮನು ತಂದೆಯು ಕ್ರೂಚಿಯ ಮೇಲೆ ಒಂದು ಕ್ಷಣ
ಕೈ ಅಷ್ಟೇ ಅಷ್ಟೇ ಹಿಂಗ ಬಿಟ್ರಂತ್ರಿ ಯೇಸು ಸ್ವಾಮಿ ಇದೆ. ಅವಾಗ ಯೇಸು ಸ್ವಾಮಿ ಕ್ರೂಜ ಮೇಲೆ ಒಂದು ಮಾತಂದರೆ ಏನಂದ್ರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ? ಅವಾಗ ಅನುಭವಿಸಿದ ಯೇಸು ಸ್ವಾಮಿ ರಿಯಲ್. ಇಡೀ ಪ್ರಪಂಚದ್ದು ಎಲ್ಲ ಯೇಸು ಸ್ವಾಮಿಯ ಮೇಲೆ ಬಂತು. ಮೈ ಗಾಡ್ why have you forsaken me? ಹಲ್ಲೆಲೂಯಾ. ಒಂದು ಕ್ಷಣ ನಾನು ನಿಮ್ಗೆ ಬರೀ ಟಚ್ ಮಾಡ್ತಾ ಇದ್ದೇನೆ ಅಷ್ಟೇ, ಅರ್ಥ ಆಗಲಿ ಅಂತ ಹೇಳಿ ಇವನ್ನೆಲ್ಲ ನೋಡ್ರಿ. ಬೈಬಲ್ ಅಲ್ಲಿ ಇಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ. ಐ ಲವ್ ಟೀಚ್ ಅಬೌಟ್ ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಏನೇನು ಹೇಳಿದ್ದಾನೋ ಅದೆಲ್ಲ ನೆನಪಿಗೆ ತಗೊಂಡು ಬರ್ತಾನಂತೆ. ಉಪದೇಶಿಸಿ ಕನ್ನಡದಲ್ಲಿ ಬಹಳ ಚೆನ್ನಾಗಿ ಇನ್ನು ಹೇಳ್ತಿದ್ರಿ, ನಿಮಗೆ ಎಲ್ಲವನ್ನು ಉಪದೇಶ ಮಾಡ್ತಾನಂತೆ ಪವಿತ್ರಾತ್ಮನು. ಯಾವಾಗ ಉಪದೇಶ ಮಾಡ್ತಾನ್ರಿ? ವೆನ್ ವಿ ಸ್ಪೆಂಡ್ ಟೈಮ್ ವಿತ್ ಹಿಮ್. ನಾವು ಕಳೆಂಗಿಲ್ಲ, ಸ್ಪೆಂಡ್ ಮಾಡಂಗೇ ಅಲ್ರ ಟೈಮ್. ನಾವು ವಿ ಆರ್ ನಾಟ್ ಸ್ಪೆಂಡ್ ಟೈಮ್ ವಿತ್ ಹೋಲಿ ಸ್ಪಿರಿಟ್. ಕುಂದ್ರಿ, ಸ್ಪೆಂಡ್ ಮಾಡ್ರಿ. ಬೈಬಲ್ ನೀವು ಯೇಸು ಸ್ವಾಮಿ ಪವಿತ್ರಾತ್ಮ ಸಾಕು, ಸ್ಪೆಂಡ್ ಮಾಡ್ರಿ. ಹಲ್ಲೆಲೂಯಾ. ಚಾರ್ಲ್ಸ್ ಫಿನ್ನಿ ಅಡವಿ ಒಳಗಡೆ ಹೋಗ್ತಿದ್ರಂತ್ರಿ ಅವ್ರು ಪ್ರಾರ್ಥನೆ ಮಾಡಕ್ಕೆ. ಅಡವಿ ಒಳಗಡೆ ಹೋಗಿ 8 hours ಸ್ಪೆಂಡ್ ಮಾಡ್ತಿದ್ರಂತೆ ಅವರು, 7 to 8 hours. ಡಿ.ಜೆ. ದಿನಕರನ್ ಅಂಕಲ್ ಆಲ್ವೇಸ್ ಐ ವಾಂಟ್ ಟು ಟೆಲ್ ಹಿಸ್ ಟೆಸ್ಟಿಮನಿ. ಯಾವಾಗಲೂ ಹೇಳ್ತಾ ಇರ್ತಾರೆ. ಡಿ.ಜೆ. ದಿನಕರ್ ಅಂಕಲ್ 9 hours ಪ್ರೇಯರ್ ಮಾಡ್ತಿದ್ರಂತೆ ಎವ್ರಿ ಡೇ. ದೇ ಆರ್ ಸ್ಪೆಂಡಿಂಗ್ ಟೈಮ್ ವಿತ್ ದ ಫೀಟ್ ಆಫ್ ಗಾಡ್. ದೇ ಆರ್ ಸ್ಪೆಂಡಿಂಗ್ ವಿತ್ ದ ಬೈಬಲ್. ಟೀಚ್ ಮಿ ಹೋಲಿ ಸ್ಪಿರಿಟ್, ರಿವೀಲ್ ಮಿ ಹೋಲಿ ಸ್ಪಿರಿಟ್. ಆತನಲ್ಲಿರುವಂತಹ ಸತ್ಯ ಬೋಧನೆ ನನಗೆ ಬೋಧಿಸಿ. ಯೇಸುವಿನಲ್ಲಿರುವಂತಹ ಬೋಧನೆ ಏನು? ಬೋಧಿಸು. ನನ್ನ ಕಣ್ಣುಗಳನ್ನು ತೆರೆ. ದಾವೀದ ಪ್ರಾರ್ಥನೆ ಮಾಡ್ತಾನ, ನನ್ನ ಕಣ್ಣುಗಳನ್ನು ತೆರೆ ದೇವರೇ, ನಿನ್ನ ಅದ್ಭುತಗಳ ಬಗ್ಗೆ ನಾನು ಓದುತ್ತೇನೆ. ಬೆಕ್ಷೇಬಳೊಟ್ಟಿಗೆ ಪಾಪ ಮಾಡಿದಾಗ ದಾವೀದ ಒಂದು ಪ್ರಾರ್ಥನೆ ಮಾಡ್ತಾನ್ರಿ, ಕೀರ್ತನೆಯಲ್ಲಿ ಕೂಡ ಐತೆ, ನಿನ್ನ ಆತ್ಮವನ್ನು ನನ್ನಿಂದ ತೆಗೆಯಬೇಡ. ನೋಡ್ರಿ, ದಾವೀದನಿಗೆ ಗೊತ್ತಿತ್ತು ಆತನ ಆತ್ಮವು ನನ್ನ ಒಳಗಡೆ ಇರುವಾಗ ಏನ್ ಕಾರ್ಯ ಮಾಡ್ತಿತ್ತು. ಪವಿತ್ರಾತ್ಮನ ಬಗ್ಗೆ ದಾವೀದನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಚೊಕ್ಕ ಡ್ರೆಸ್ ಹಾಕೋತೀವಿ, ಸಂಡೆಕೊಮ್ಮೆ ಮೈ ತುಂಬಾ ಸೇಂಟ್ ಹೊಡ್ಕೋತೀವಿ, ಎಲ್ಲ ಹೋಗ್ತೀವಿ. ಬೈಬಲ್ ಈಗಿನ ವಿಶ್ವಾಸಿಗಳು ದರಿದ್ರ ಆಗ್ಬಿಟ್ಟಾರೆ. ಹೆಂಗಂದ್ರೆ ಬೈಬಲ್ ಒಯ್ಯಂಗಿಲ್ಲ ಚರ್ಚಿಗೆ, ಮೊಬೈಲ್ ಫೋನ್. ಅದರ ವಿಷಯದಲ್ಲಿ ಒಬ್ಬರು ಪಾಸ್ಟರ್ ಬಾ ಚಂದ್ ಮಾತಾಡಿದ್ರು, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಒಬ್ಬರು ಪಾಸ್ಟರ್ ಬಾ ಚಂದ್ ಅದರ ವಿಷಯದಲ್ಲಿ ಮಾತಾಡಿದ್ರು. ಮೊಬೈಲ್ ಅಲ್ಲಿ ಬೈಬಲ್ ಓದೋದು, ಹಂಗ ಓದ್ಕೊಂತ ಬೈಬಲ್ ಓದೋದು. ಅವ್ರು ಹೇಳ್ತಿರ್ತಾರ, ಹಂಗ ಟಪಕ್ ಅಂತ ಈ ಕಡೆ ತಿರುಗಿಸಿದ್ರೆ ಫೇಸ್ಬುಕ್ ಬರ್ತೈತಿ, ಹಿಂಗ್ ತಿರುಗಿಸಿದ್ರೆ ಅಮೆಝಾನ್ ಬರ್ತೈತಿ, ಹಿಂಗ್ ತಿರುಗಿಸಿದ್ರೆ ಅವ್ರಿಗೆ ಏನ್ ಬೇಕೆಲ್ಲ ನೋಡ್ಕೋಬಹುದು. ಇದ್ರಾಗ ಇರ್ತಾರ ಅವರೆಲ್ಲ. They are led by the Holy Spirit. ಅವರು ಪವಿತ್ರಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾರ. ಅವ್ರಿಗೆ ಉಪದೇಶ ಇದೆಯಾ? ಒಳ್ಳೆ ಸಭೆ ಹೊಟ್ಟಿದ್ದೇವೆ, ಆರಾಧನೆ ಮಾಡ್ತಾ ಇದ್ದೇವೆ, ದೇವರು ನಮಗೆ ಚೆನ್ನಾಗಿಟ್ಟಿದ್ದಾನೆ, ಸ್ವಾಮಿ ಗೊತ್ತೇ ನಿಮ್ಮನ್ನು ಯಾವ ರೀತಿಯಾಗಿ ಇಡಬೇಕು, ಇಡ್ತಾ ಇದ್ದಾನೆ. ಓಕೆ, ಅಷ್ಟಕ್ಕೆ ನಾವು ಸೀಮಿತರಾಗಬಾರದು. ನಾವು ಪವಿತ್ರಾತ್ಮನಿಂದ ಶಿಕ್ಷಣ ಹೊಂದಬೇಕಂತೆ. ಡಿಗ್ರಿ ತಗೋಬೇಕು, ನಾವು ಡಿಗ್ರಿ ಹೋಲ್ಡರ್ ಆಗ್ಬೇಕು. ನಾವು ನಮ್ಮ ಶಿಕ್ಷಣ, ಆತ್ಮೀಕ ಜೀವಿತ ಪವಿತ್ರಾತ್ಮನೊಟ್ಟಿಗೆ ಇರಬೇಕು. ಈಸ್ ಅವರ್ ಟೀಚರ್. ಹಿ ವಿಲ್ ಟೀಚ್ ಅಸ್ ಎವ್ರಿಥಿಂಗ್. ಆತನಲ್ಲಿರುವಂತಹ ರಹಸ್ಯಗಳು, ಪ್ರಕಟಣೆಗಳು ಎಲ್ಲವನ್ನು ಪವಿತ್ರಾತ್ಮನು ನಮಗೆ ಬೋಧಿಸುವಂತವನಾಗಿದ್ದಾನೆ. ದಟ್ಸ್ ವೈ ದ ಬೈಬಲ್ ಸೇಸ್ ಹಿ ಈಸ್ ಅ ಟೀಚರ್. ಹಿ ಈಸ್ ಅ ಟೀಚರ್. ಆತನು ಬೋಧಕನಾಗಿದ್ದಾನೆ. ನೀನು ಶಾಲೆ ಕಲಿದೇ ಇರು, ಹೆಬ್ಬಟ್ಟರ ಇರು, ಸೈನ್ ಮಾಡುವಂಗರಿರು, ಏನೇ ಇರು, ಪವಿತ್ರಾತ್ಮನಿಗೆ ಫರಕ್ ಇಲ್ರಿ. ಅದು ಇವತ್ತು ಹೆಬ್ಬಟ್ಟಿದ್ದಂತವರು ದೊಡ್ಡ ದೊಡ್ಡ ದೇವರ ಸೇವಕರಾಗಿ ಹೋದ್ರು. ಅವ್ರದ್ದು ಬಯೋಗ್ರಫಿ, ಅವ್ರದ್ದು ಬುಕ್ ಓದಿದ್ದೇನೆ ನಾನು. ಶಾಲೆ ಕಲಿಲಾರ್ದಂತ ವ್ಯಕ್ತಿ
ಒಂದು ಅಡವಿಯಲ್ಲಿ ತಮಿಳುನಾಡಲ್ಲಿ ಸ್ಯಾಮ್ ಜಬದರಿ ಬುಕ್ ಓದ್ತಾ ಇದ್ದೇನೆ. ಅಲ್ಲಿ ಅವರು ಸಾಕ್ಷಿ ಬರೆದಾರೆ. ಸ್ಯಾಮ್ ಜಬದರಿ ಅವರು ಬರೆದಿದ್ದಾರೆ, ಒಂದು ಹಳ್ಳಿಯಲ್ಲಿ ಪವಿತ್ರಾತ್ಮನ ವಿಷಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಐ ಆಮ್ ನಾಟ್ ಚೇಂಜಿಂಗ್ ಮೈ ಟಾಪಿಕ್. ಒಂದು ಹಳ್ಳಿ ಒಬ್ಬ ಪಾಸ್ಟರ್ ಬಂದು ನಡೆಸ್ತಾ ಇರುವಾಗ ಅವತ್ತು ಆ ಪಾಸ್ಟರ್ ಪವಿತ್ರಾತ್ಮನ ವಿಷಯದಲ್ಲಿ ಬೋಧನೆ ಮಾಡ್ತಾ ಇದ್ರು. ಬೋಧನೆ ಮಾಡ್ತಾ ಇರುವಾಗ ಒಬ್ಬ ದನ ಕಾಯುವಂತ ಹುಡುಗಿ, ಹೆಣ್ಮಗಳು, ಆಕೆ ದನ ಕಾಯುವಂತವಳು, ಎಮ್ಮೆ ಕಾಯುವಂತವಳು, ಆಕೆ ಬಂದು ಕೇಳ್ತಾ ಇದ್ದಂತ ಇದನ್ನೆಲ್ಲ. ಆಕೆಗೆ ಏನ್ ಇಂಟ್ರೆಸ್ಟ್ ಬಂತೋ ಗೊತ್ತಿಲ್ಲ ರೀ, ಆ ವಿಷಯದಲ್ಲಿ. ದೇವರ ಆತ್ಮನ ಆಕೆ ಒಳಗಡೆ ಕೆಲಸ ಮಾಡ್ತಾ ಬಂದ. ಒಬ್ಬ ಮನುಷ್ಯನು ರಕ್ಷಣೆ ಹೊಂದಬೇಕಾದರೂ ಕೂಡ ಪವಿತ್ರಾತ್ಮನು ಆ ಹೃದಯದಲ್ಲಿ ಕೆಲಸ ಮಾಡದೆ ಹೋದ್ರೆ ಅವನ ರಕ್ಷಣೆ ಹೊಂದುವುದಿಲ್ಲ. ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನೇ ದೇವರು, ನನ್ನ ಕರ್ತನು ಒಡೆಯನು ಎಂಬುದಾಗಿ ಒಪ್ಪಿಕೊಳ್ಳಬೇಕಾಗಿದ್ದರೆ ಪವಿತ್ರಾತ್ಮನ ಸೇವೆ ಇಲ್ಲದೆ ಅವನು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಈ ಲೋಕವು ಆತನು ತಿಳಿಯುವುದಿಲ್ಲ, ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, He will teach you everything. ಎಲ್ಲವನ್ನು ಕಲಿಸ್ತಾನೆ. ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು, ನಾವು ಯಾವ ರೀತಿಯಾಗಿ ಮಾತನಾಡಬೇಕು, ನಾವು ಯಾವ ರೀತಿಯಾಗಿ ನಮ್ಮ ಯೇಸು ಸ್ವಾಮಿಯೊಟ್ಟಿಗೆ ಯಾವ ರೀತಿಯಾಗಿ ನಾವು ಸಂಬಂಧವನ್ನು ಇಟ್ಟುಕೊಳ್ಬೇಕು, ಯಾವ ರೀತಿಯಾಗಿ ಸತ್ಯವೇದವನ್ನು ಓದಬೇಕು, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ಆರಾಧಿಸಬೇಕು, ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಕ್ರಿಸ್ತನ ಸಾಕ್ಷಿಯ ಮಕ್ಕಳಾಗಿ ಪರಿಶುದ್ಧರಾಗಿ ಪವಿತ್ರರಾಗಿ ಜೀವಿಸಬೇಕು. ಎವ್ರಿಥಿಂಗ್ He will teach us. ಪರಿಶುದ್ಧಾತ್ಮನು ಎಲ್ಲವನ್ನು ಬೋಧಿಸುತ್ತಾನೆ, ಬಿಕಾಸ್ He will teach. ಆತನು ನಮಗೆ ಬೋಧಕನಾಗಿದ್ದಾನೆ. ಓಕೆ, ಸೆಕೆಂಡ್ ಪಾಯಿಂಟ್, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 26. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನ. 26ನೇ ವಚನ. ವಾಟ್ ದ ಬೈಬಲ್ ಸೇಸ್ ಹಿಯರ್. ಇಲ್ಲಿ ಏನ್ ಹೇಳ್ತದೆ? ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವುದು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. He will bear witness about me. ನೋಡ್ರಿ, ಇಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ. ಇಂಗ್ಲಿಷ್ ನಲ್ಲಿ ಹೇಳ್ತೈತ್ರಿ, ಬಟ್ ವೆನ್ ದ ಹೆಲ್ಪರ್, ಸಿ ಅಗೇನ್ ದ ಮೆನ್ಷನ್ ಥರ್ಡ್ ಟೈಮ್, helper comes, whom I will send to you from the Father, the Spirit of truth, who proceeds from the Father, he will bear witness about me. ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು. ನೋಡಿ, ಆ ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯ ಆತ್ಮನು. ಅಗೇನ್ ಹಿಯರ್ ದ ಟ್ರೂತ್, ಸತ್ಯದ ಆತ್ಮನು. ಪವಿತ್ರಾತ್ಮನು ಅಂದ್ರೆ ಯಾರ್ರಿ? ಸತ್ಯದ ಆತ್ಮನು. ನಮಗೆ ಸತ್ಯವನ್ನೇ ಬೋಧಿಸ್ತಾನೆ, ಸತ್ಯದಲ್ಲೇ ನಡೆಸ್ತಾನೆ ನಮಗೆ. ಓಕೆ, ಬಂದಾಗ ಆತ ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನನ್ನನ್ನು ಕುರಿತು ನಿಮಗೆ ಸಾಕ್ಷಿ ಹೇಳುವನು. ನನ್ನನ್ನು ಕುರಿತು, ಯೇಸುವಿನ ಕುರಿತು ನಮಗೆ ಸಾಕ್ಷಿ ಹೇಳ್ತಾನೆ. ಯೇಸುವಿನ ಜೀವಿತ ಯಾವ ರೀತಿಯಾಗಿತ್ತು, ಯೇಸು ಸಾಕ್ಷಿ ಯಾವ ರೀತಿಯಾಗಿತ್ತು, ಯೇಸುವಿನ ವಿಷಯದಲ್ಲಿ ನಮಗೆ ಬಯಲುಪಡಿಸುತ್ತಾನೆ. ಅದಕ್ಕೆ ನಾನು ಹೇಳಿದ್ದೇನೆ ನಿಮಗೆ, ಈ 4 ಗಾಸ್ಪಲ್ ಒಂದು ತಿಂಗಳ ಓದ್ರಿ, ಒಂದು ವರ್ಷ ಓದಿದ್ರು ಪ್ರೈಸ್ ದ ಲಾರ್ಡ್, ಒಂದು ವರ್ಷ ಓದಿದ್ರು ಪ್ರೈಸ್ ದ ಲಾರ್ಡ್. ಈ 4 ಗಾಸ್ಪಲ್, ಯಾಕಂದ್ರೆ ನೀವು ಆಳವಾಗಿ ಹೋಗ್ತೀರಿ. ಆಳವಾಗಿ ಪೆಟ್ರೋಲ್ ತೆಗಿಬೇಕಂದ್ರ ಏನ್ ಮಾಡ್ತಾರ್ರಿ? ತೆಗಿತಾರೆ. ತೆಗೆದು ಅಲ್ಲಿ ಸಿಗ್ತದೆ. ಹಲ್ಲೆಲೂಯಾ. ಒಂದು ಕಡೆ ಬಾವಿ ತೆಗಿತಾ ಇತ್ತು. ಬಾವಿ ತೆಗೆಯುವಾಗ ನೀರು ಎಲ್ಲಿ ಹತ್ತಿತ್ತು ಅಂತ ಸ್ವಲ್ಪ ನೋಡಿದ್ರಂತ್ರ, ಇಲ್ಲಿ ನೀರಿದೆ. ಅದ್ರ ಏನ್ ಮಾಡಿದ್ರಂದ್ರೆ, ಬಾವಿನ ಒಂದು ಮಾರ್ಕ್ ಮಾಡಿದ್ರು, ರೌಂಡ್ ಆಗಿ ಮಾರ್ಕ್ ಮಾಡಿ. ಈಗೆಲ್ಲ JCB ಗೀಸಿಬಿ ಐತ್ರಿ, ಅವಾಗಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಕಡಿತಾ ಇದ್ರು ಅವ್ರು ಬಾವಿನ.
ಕಡಿದು 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 ಎಷ್ಟೋ ಆಳವಾಗಿ ಹೋಗ್ತಾ ಇದ್ರು. ಎಲ್ಲಿಯವರೆಗೂ? ನೀರಿನ ಸೆಲೆ ಹತ್ತುವವರೆಗೂ. ಹಂಗೆ ತೆಗಿತಾ ಇದ್ರು ತೆಗಿತಾ ಇದ್ರು ತೆಗಿತಾ ಇದ್ರು ತೆಗಿತಾ ಇದ್ರು. ದೊಡ್ಡ ದೊಡ್ಡ ಬಾವಿಗಳು, ಎತ್ತರವಾದಂತ ಬಾವಿಗಳು. ಅದ್ರ ತೆಗಿ ಮುಂದ ಮೆಟ್ಲ ಮಾಡ್ಕೊಂತ ತೆಗಿತಿದ್ರು. ಯಾಕಂದ್ರೆ ಮತ್ತೆ ಮೇಲೆ ಬರ್ಬೇಕಲ್ಲ ಇವತ್ತು. ಅದಕ್ಕೆ ಎಷ್ಟೋ ಬಾವಿಗಳಲ್ಲಿ, ಹಳೆ ಬಾವಿಗಳಲ್ಲಿ ಸ್ಟೆಪ್ಸ್ ಅದಾವ. ಕೆಲವೊಂದು ಬಾವಿಯಲ್ಲಿಲ್ಲ, ಕೆಲವೊಬ್ರು ಹಗ್ಗ ಹತ್ತಿ ಮ್ಯಾಗ್ ಬರ್ತಿದ್ರು, ಕೆಲವೊಂದು ಸ್ಟೆಪ್ ಮಾಡಿದ್ದಾರೆ. ಎಲ್ಲಿಯವರೆಗೂ? ನೀರು ಹತ್ತುವವರೆಗೂ. ಕ್ರಿಸ್ತನ ವಿಷಯದಲ್ಲಿ, ಆತನ ಸಾಕ್ಷಿಯ ವಿಷಯದಲ್ಲಿ he will bear witness about me ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಯೇಸುವಿನ ವಿಷಯದಲ್ಲಿ ಆಳವಾಗಿ ನಾವು ಸಾಕ್ಷಿ ಕೊಡಬೇಕಾಗಿದೆ. ಯಾವ ರೀತಿಯಾಗಿ? ಥ್ರೂ ದ ಗಾಸ್ಪಲ್. ಯೇಸು ಸ್ವಾಮಿನ ನಿಜವಾದ ದೇವರು ಎಂಬುದಾಗಿ ನೀವು ಸಾಕ್ಷಿ ಕೊಡಬೇಕ್ರಿ. ಅಲ್ಲಿಯವರೆಗೂ ಪವಿತ್ರಾತ್ಮ ನಿಮಗೆ ಬೋಧಿಸ್ತಾನೆ. ದಟ್ಸ್ ವೈ ವಿ ನೀಡ್. ಅಷ್ಟು ಮಾತ್ರವಲ್ಲದೆ ನಾವೇ ಸಾಕ್ಷಿಗಳು. ಪೇತ್ರ ಹೇಳ್ತಾರಲ್ರಿ, ಪೇತ್ರ ಹೇಳ್ತಾನ ಏನಂದ್ರೆ, ಐ ಆಮ್ ದ ವಿಟ್ನೆಸ್. ನಾನೇ ಸಾಕ್ಷಿ. ಕ್ರೂಚಿಯ ಮೇಲೆ ಯೇಸು ಸ್ವಾಮಿ ಸತ್ತು ಜೀವಂತನಾಗಿ 3ನೇ ದಿವಸದಲ್ಲಿ ಆತನು ಪರಲೋಕಕ್ಕೆ ಏರಿ ಹೋದ. ಐ ಆಮ್ ದ ವಿಟ್ನೆಸ್. ನಾನು ಸಾಕ್ಷಿ ಅಂತ ಹೇಳ್ತಾನ್ರಿ. ನಾನು ಸಾಕ್ಷಿ. ದಮಸ್ಕ ಮಾರ್ಗದಲ್ಲಿ ನನ್ನನ್ನು ಯೇಸು ಸ್ವರ ಕೇಳಿದೆ. ನಾನು ಸಾಕ್ಷಿ. ನಾನು ಸಾಕ್ಷಿ. ಜೀಸಸ್ ಇಸ್ ಗಾಡ್. ಐ ಆಮ್ ಎ ವಿಟ್ನೆಸ್. ಐ ಆಮ್ ಎ ವಿಟ್ನೆಸ್. ಯೇಸುವಿನ ಬಗ್ಗೆ ನಾವು ಸಾಕ್ಷಿ ಹೇಳಬೇಕಂತ ಅಲ್ಲಿವರೆಗೂ ಪವಿತ್ರಾತ್ಮ ನಮ್ಮನ್ನು ಟ್ರೈನ್ ಮಾಡ್ತಾರೆ. ಹಲ್ಲೆಲೂಯಾ. ಯೇಸುವಿನ ಬಗ್ಗೆ ಸಾಕ್ಷಿ. ಕನ್ನಡದಲ್ಲಿ ಬಹಳ ಇನ್ನೂ ಚೆನ್ನಾಗಿ ಹೇಳ್ತಿದ್ದಾರೆ. ವಾವ್. ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವುದು. ನನ್ನನ್ನು ಕುರಿತು ಸಾಕ್ಷಿ ಹೇಳುವುದು. ಅಷ್ಟಲ್ಲದೆ ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಶಿಷ್ಯನ್ ಹೇಳ್ತಾ ಇದ್ದಾನೆ, ನೀವು ಮೊದಲಿನಿಂದ ನನ್ನ ಜೊತೆನೇ ಇದ್ದೀರಿ. ಯು ಆರ್ ವಿಟ್ನೆಸ್. ಯು ಆರ್ ಅ ವಿಟ್ನೆಸ್. ನೀ ಹೆಂಗಂತ ಯೇಸು ಸ್ವಾಮಿಗೆ ದೇವರು? ಪೇತ್ರ ನಿಂತ ಹೇಳಿದ, ಐ ಆಮ್ ದ ವಿಟ್ನೆಸ್. ಹೋದ್ರೆ ಅಪೋಸ್ತಲ ಪುಸ್ತಕ ಸಾಕ್ಷಿಗಳು ಅಂತಾರೆ ಅವರಲ್ಲ. 12 ಮಂದಿ ಅಪೋಸ್ತಲರು ಸಾಕ್ಷಿಗಳು. ಸಾಕ್ಷಿಯ ಮಕ್ಕಳಾಗಿ ಜೀವಿಸಿದರು. ಅಲ್ಲಿರುವಂತಹ ವಿಶ್ವಾಸಿಗಳು ಸಾಕ್ಷಿಗಳು. ಎಸ್, ನಾನು ನೋಡೇನೆ ಯೇಸು ಸ್ವಾಮಿಗೆ. ಐ ಆಮ್ ದ ವಿಟ್ನೆಸ್. ನಾನು ಸಾಕ್ಷಿ ಯೇಸು ಸ್ವಾಮಿಗೆ. ಹೌದು, ಆತನು ಕುರುಡರಿಗೆ ಕಣ್ಣು ಕೊಟ್ಟಿದ್ದು ನಾನು ನಿಂತು ನೋಡಿದ್ದೇನೆ. ಆತನು ಕ್ರೂಶಿಯ ಮೇಲೆ ಸತ್ತದ್ದನ್ನು ನಾನು ಕಣ್ಣಿಂದ ನೋಡಿದ್ದೇನೆ. ಆತನು ಪರಲೋಕಕ್ಕೆ ಏರಿ ಹೋದದ್ದನ್ನು ನಾನು ನೋಡಿದ್ದೇನೆ. ಐ ಆಮ್ ದ ವಿಟ್ನೆಸ್. ನಿನ್ನ ಜೀವಿತದಲ್ಲಿ ಏನೇನು ಅದ್ಭುತಗಳನ್ನು ಮಾಡಿದ್ದಾನೋ ಸಾಕ್ಷಿಗಳಾಗಿ ಹೇಳ್ರಿ. ದಟ್ ಈಸ್ ಅ ವಿಟ್ನೆಸ್. ದಟ್ ಈಸ್ ಅ ವಿಟ್ನೆಸ್. ಕಚ್ಚಾಡದ್ರಾಗ ಹೋದ್ ನಮ್ ಕ್ರಿಶ್ಚಿಯಾನಿಟಿ. ನಾಯಿ ಗತೆ ಕಚ್ಚಾಡ್ತೀವ್ರಿ ನಾವು. ಸಾಕ್ಷಿ ಇಲ್ಲ ನಮ್ದು ಕ್ರಿಶ್ಚಿಯಾನಿಟಿ. ಡಿಸಿ ಆಫೀಸ್ಗೆ ಹೋಗಿದ್ರು ಅವರು. ಚರ್ಚ್ಗಳಿಗೆ ಪರ್ಮಿಷನ್ ಕೊಡ್ರಿ, ಅದಕ್ಕೆ ಇದಕ್ಕೆ ಪರ್ಮಿಷನ್ ಕೊಟ್ರಿ ಅಂತಂದ್ರು. ಅವ್ರು ಒಂದ ಮಾತಂದ್ರು, ನಿಮ್ಮ ಸೇವಕರಲ್ಲೇ ಅನ್ಯೋನ್ಯತೆ ಇಲ್ಲ. ಯಾರು ಬಂದು ಯಾವ ಪಾದ್ರಿಗಳು ಬಂದ್ರು ಕೂಡಿ ಬಂದು ಕೇಳವಲ್ರು ನೋಡಿದ್ರೆ. ಡಿಸಿನೇ ಹೇಳಿದಲ್ಲ, ಟ್ರಾನ್ಸ್ಫರ್ ಆದ್ರು ಅವರು ಡಿಸಿ. ಎಲ್ಲಿದ್ರಿ ನಮ್ ಸಾಕ್ಷಿ? ಅನ್ಯರ ಬಾಯಿಯಲ್ಲಿ ಕೆಲವೊಬ್ರು ಸಾಕ್ಷಿ ಇಲ್ಲ. ಬೈಬಲ್ ಹೇಳ್ತೈತ್ರಿ, ಯು ಆರ್ ಮೈ ವಿಟ್ನೆಸ್. ಯೇಸು ಸ್ವಾಮಿ ಹೇಳ್ತಾನ, ನನ್ನ ಸಾಕ್ಷಿಗಳು. ನಾವು ಯೇಸು ಸ್ವಾಮಿ ಸಾಕ್ಷಿ ಮಕ್ಕಳು. ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು. ಆತನ ಸಾಕ್ಷಿಯ ಮಕ್ಕಳಾಗಿ ಯಾವ ರೀತಿಯಾಗಿ ಜೀವಿಸಬೇಕು? ಅಪೊಸ್ತಲ ಪುಸ್ತಕ ಓದ್ರಿ, ಪೌಲರು ಬರೆದಂತ ಪತ್ರಿಕೆಗಳನ್ನು ಓದ್ರಿ. ಅಲ್ಲಿ ಕಲಿಸತ್ರಿ ಯಾವ ರೀತಿಯಾಗಿ ನಮ್ಮ ಸ್ವಭಾವಗಳಿಂದ, ನಮ್ಮ ಗುಣಗಳಿಂದ ನಾವು ಆತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ನಮ್ಮ ವರ್ತನೆಗಳು, our behaviors, our attitudes, our behaviors ಸಾಕ್ಷಿ ಮಕ್ಕಳಾಗಿ ಜೀವಿಸಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪೌಲ್ ಎಂಗಿಚೋ ಲಾಸ್ಟ್ ವೀಕ್ ಅಲ್ಲೇ ತೀರ್ಕೊಂಡ್ರು. ಪೌಲ್ ಎಂಗಿಚೋ ಪಾಸ್ಡ್ ಅವೇ. 80 ಮೇಲೆ ಅವ್ರಿಗೆ, 80+ ವಯಸ್ಸು. ಪಾಸ್ಡ್ ಅವೇ. ಒಳ್ಳೆ ಸಾಕ್ಷಿ ಇಟ್ಕೊಂಡ್ರು. ಒಳ್ಳೆ ಸಾಕ್ಷಿ. ಅವ್ರದ್ದು ಎಷ್ಟೋ ಪುಸ್ತಕಗಳನ್ನು ನಾನು ಓದೇಂದ್ರೆ, ಅವ್ರ ಪುಸ್ತಕಗಳನ್ನು ನಾನು ಓದೇಂದ್ರೆ. ಐ ಆಮ್ ಹ್ಯಾವಿಂಗ್ ಇಂಗ್ಲಿಷ್ ನಲ್ಲಿ ಅದಾವ್ರಲ್ಲ, ಒಳಗೆ ಮ್ಯಾಗಿಟ್ಬಿಟ್ಟೆ. ಐ ರೇಡ್. ನಾನು ಓದಿದೆ. ಅವನು ಓದಿ ನನ್ನ ಜೀವಿತದಲ್ಲಿ ಅವುಗಳನ್ನು ಅಳವಡಿಸಿಕೊಂಡೆ. ಅವರ ಸಾಕ್ಷಿ ನನ್ನನ್ನು ಬಲಪಡಿಸಿತು. ಅವರು ಯೇಸುವನ್ನು ಕಂಡುಕೊಂಡಂತ ರೀತಿ, ಅವರು ಪ್ರಾರ್ಥನೆ ಮಾಡಿದಂತ ರೀತಿ,
ನಾನು ಕೂಡ ಅದೇ ರೀತಿಯಾಗಿ ಮಾಡ್ಲಿಕ್ಕೆ ಈ ಸೇವಕರು ಮಾಡಿದ್ರೆ ನಾ ಯಾಕೆ ಮಾಡಬಾರ್ದು? ಬೈಬಲ್ ಹಿಡ್ಕೊತಿದ್ದೆ, ಆ ಪುಸ್ತಕ ಇಟ್ಕೊಂಡು ಓದಿ ಓದಿ. ಸ್ಯಾಮ್ ಜಬೋದ್ರೆ ಅಂಕಲ್ ಪುಸ್ತಕ ಬರೀತಾರೆ. ಅವ್ರಿಗೆ ದೇವ್ರು ಕೊಟ್ಟಂತದ್ದು ವರ ಅದು. ಸಾಕ್ಷಿಯ ಮಗನು ದೇವರ ರಾಜ್ಯಕ್ಕೆ ಸೇರ್ಕೊಂಡ್ರು. ರೊನ್ಹಾರ್ಡ್ ಬೌಂಕೆ ದೇವರ ರಾಜ್ಯದಲ್ಲಿದ್ದಾರೆ. ಬಿಲಿಗ್ರಾಮ್ ದೇವರ ರಾಜ್ಯದಲ್ಲಿದ್ದಾರೆ. ಎಲ್ಲರೂ ಕ್ರಿಸ್ತನ ಸಾಕ್ಷಿಯ ಮಕ್ಕಳು, ಕ್ರಿಸ್ತನ ಸಾಕ್ಷಿ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತಿದ್ರೆ ಏನಂತ ಹೇಳ್ತಾರೆ ಅವರು? ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವೇ ಸಾಕ್ಷಿಗಳಾಗಿದ್ದೀರಿ. ಪವಿತ್ರಾತ್ಮನು ಆತನು ಬಂದಾಗ ನನ್ನ ವಿಷಯದಲ್ಲಿ ನಿಮಗೆ ಸಾಕ್ಷಿ ಕೊಡುತ್ತಾನೆ. ನೀವು ನನ್ನ ಸಾಕ್ಷಿಗಳಾಗಿ ಜೀವಿಸಿ. ವಿಟ್ನೆಸ್, he bear witness about me. ಪವಿತ್ರಾತ್ಮನು ಕ್ರಿಸ್ತನ ಸಾಕ್ಷಿ ಮಕ್ಕಳಾಗಿ ಜೀವಿಸುವ ಹಾಗೆ ನಮಗೆ ಮಾಡ್ತಾನೆ. ಈ ಲೋಕದಲ್ಲಿ ಇದ್ದಾಗ ಕ್ರಿಸ್ತನು ಯಾವ ರೀತಿಯಾಗಿ ತನ್ನ ಸಾಕ್ಷಿ ಉಳಿಸ್ಕೊಂಡಾರೆ? ಯೇಸು ಸ್ವಾಮಿ ಒಬ್ಬನೇ ಹೇಳಿದ, ತಪ್ಪು ತೋರಿಸ್ಕೊಡಲ್ಲ ನನ್ನ ಒಳಗಡೆ. ಇವತ್ತಿಗೂ ಯಾರಿಗೂ ಇಲ್ರಿ. ಎಷ್ಟೋ ಮಂದಿ ಈ ಲೋಕದಲ್ಲಿ ದೇವರಾಗಬೇಕೆಂಬುದಾಗಿ ಬಂದಂತವರು ಇದ್ರು, ಗತಿಸಿ ಹೋದ್ರು. ಅವ್ರ ಹಿಂದಿನ ಚರಿತ್ರೆ ಸಾಕ್ಷಿ ನೋಡಿದ್ರೆ ಸರಿ ಇಲ್ರಿ. ಯೇಸು ಸ್ವಾಮಿ ಹುಟ್ಟದಿಂದ ಹಿಡಿದು ಪರಲೋಕಕ್ಕೆ ಏರು ಹೋಗುವವರೆಗೂ ಆತನ ಸಾಕ್ಷಿ ಎಲ್ಲೂ ಕೆಟ್ಟಿಲ್ಲ. ಸಿ ವಾಟ್ ಅ ಗ್ರೇಟ್ ಟೆಸ್ಟಿಮನಿ. ಇದು ಒಂದೇ ಸಾಕ್ರಿ ನಾವು ಮತ್ತೊಬ್ಬರನ್ನು ಕ್ರಿಸ್ತನಲ್ಲಿ ನಡೆಸುವುದಕ್ಕೆ. ಇದು ಒಂದೇ ಸಾಕ್ರಿ. ಅದಕ್ಕೆ ಪಿಲಾತನ ಮುಂದೆ ಹೇಳಿದ, ನನಗೆ ಏನಾದ್ರೂ ತಪ್ಪಿದ್ರು ತೋರಿಸ್ಕೊಡೋದು. ಯಾಕೆ? ಎಲ್ಲಿ ತಪ್ಪೇ ಇಲ್ಲ ಯೇಸು ಸ್ವಾಮಿ, ಎಲ್ಲಿ ತಪ್ಪಿಲ್ಲ. ಮಾತಿನಲ್ಲಿ, ನೋಡುವಂತ ದೃಷ್ಟಿಯಲ್ಲಿ, ಆಲೋಚನೆಗಳಲ್ಲಿ. ಬಿಕಾಸ್ ಜೀಸಸ್ ವಾಸ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನಿಂದ ನಡೆಸಿಕೊಳ್ಳುತ್ತಾ, ಪವಿತ್ರ ಆತ್ಮನು ಯೇಸುವಿನಲ್ಲಿ ಇದ್ದುಕೊಂಡು ಸಾಕ್ಷಿಯ ಕೊಡುತ್ತಾ ಇದ್ದನು. ಯೇಸುವಿನಲ್ಲಿ ಇದ್ದುಕೊಂಡು ಸಹಾಯ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ. ಪವಿತ್ರ ಆತ್ಮನಲ್ಲಿ ಇದ್ದುಕೊಂಡು ಏನು ಸಹಾಯ ಮಾಡ್ತಾನ್ರಿ? ಹಿ ವಿಲ್ ಟೀಚ್ ಅಸ್, ಹಿ ವಿಲ್ ಬೇರ್ ವಿಟ್ನೆಸ್ ಅಬೌಟ್ ಜೀಸಸ್. ಮೂರನೇದು ನೋಡಿಕೊಳ್ಳೋಣ. ಓಕೆ, ಮೂರನೇದು ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16 16ನೇ ಅಧ್ಯಾಯ 8ನೇ ವಚನ. ವಾಟ್ಸ್ ದ ಬೈಬಲ್ ಸೇಸ್? ಆತನು ಬಂದು ಪಾಪ, ನೀತಿ, ನ್ಯಾಯ, ತೀರ್ವಿಕೆಯ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಆತನು ಬಂದು ಅಂದ್ರೆ ಯಾರು? ಪವಿತ್ರಾತ್ಮನು, ಸಹಾಯಕನು. ಆತನು ಬಂದು ಪಾಪ, ನೀತಿ, ನ್ಯಾಯ, ತೀರ್ವಿಕೆಯ ವಿಷಯದಲ್ಲಿ ಲೋಕಕ್ಕೆ ಅರಿವು ಹುಟ್ಟಿಸ್ತಾನಂತೆ. ಪವಿತ್ರಾತ್ಮನ ನಮ್ಮ ಒಳಗಡೆ ಇದ್ದುಕೊಂಡು ಇವೆಲ್ಲ ಕೆಲಸ ಮಾಡ್ತಾನೆ. ಏನ್ ಕೆಲಸ ಮಾಡ್ತಾನ್ರಿ? ಪಾಪ, ಲೋಕದಲ್ಲಿರುವಂತ ಪಾಪ. ಆತನು ಬಂದು ಪಾಪದ ವಿಷಯದಲ್ಲಿ, ವಾಟ್ ಈಸ್ ದ ಸಿನ್, ನಿನ್ನಲ್ಲಿ ಏನು ಪಾಪಗಳಿದೆ, ನೀನು ಏನು ಪಾಪ ಮಾಡ್ತಾ ಇದ್ದಿ, ಪಾಪದ ವಿಷಯದಲ್ಲಿ ಅರಿವು ಹುಟ್ಟಬೇಕಂತಂದ್ರೆ ಜ್ಞಾನ ಬೇಕಂತ್ರಿ. ಅದು ಪವಿತ್ರಾತ್ಮನಲ್ಲಿ ಇರುವಂತದ್ದಾಗಿದೆ. ಐಸಯದಲ್ಲಿ ಮತ್ತು ಏಷಾಯನ ಪ್ರವಾದನೆ ಗ್ರಂಥದಲ್ಲಿ, ಪ್ರವಾಬ್ಸ್ ಅಲ್ಲಿ ಅಂದ್ರೆ ಜ್ಞಾನೋಕ್ತಿಯಲ್ಲಿ ಕೂಡ ಹೇಳ್ತದೆ, ಜ್ಞಾನದ ಆತ್ಮನು, ತಿಳುವಳಿಕೆಯ ಆತ್ಮನು. ಹೌದಾ? ಜೀಸಸ್ ಹ್ಯಾವಿಂಗ್ ಪವಿತ್ರಾತ್ಮನಲ್ಲಿ ಅವೆಲ್ಲದವ್ರಿ ಅರಿವನ್ನು ಹುಟ್ಟಿಸ್ತಾನಂತ್ರಿ. ಎಸ್, ಈಗ ನನ್ನ ಕಡೆ ಚಾವಿ ಇದೆ, ಇದು ನನ್ನ ಚಾವಿ ಇದೆ. ಐ ಆಮ್ ಎ ಬಿಲೀವರ್. ನಾನು ಪವಿತ್ರಾತ್ಮನಿಂದ ನಡೆಸಿಕೊಳ್ಳುತ್ತಾ ಇದ್ರೆ, ಅಂದ್ರೆ ನನ್ನಲ್ಲಿ ಪವಿತ್ರಾತ್ಮನಿದ್ರೆ, ನನ್ನ ಪವಿತ್ರಾತ್ಮನಿಂದ ನಾನು ನಡೆಸಿಕೊಳ್ಳುತ್ತಾ ಇದ್ರೆ, ನನ್ನಲ್ಲಿರುವಂತಹ ಪವಿತ್ರಾತ್ಮನು ಏನ್ ಮಾಡ್ತಾನಂತಂದ್ರೆ, ನನ್ನ ಚಾವಿ ಇದೆ, ಇದನ್ನ ತಗೋಬಾರ್ದು, ಕಳು ಮಾಡಬಾರ್ದು. ನಾ ಏನ್ ಮಾಡ್ತೀನಿ? ಚಾವಿ ತಗೊಂಡು ಅದು ಕಿಶೆದಾಗಿ ಇಟ್ಕೊಂಡ್ಬಿಡ್ತೀನಿ. ನನ್ನಲ್ಲಿರುವಂತ ಪವಿತ್ರಾತ್ಮನನ್ನು ಎಚ್ಚರಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆರ್ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಸೈರಿನ್, ತೆಗೆದಿಡು, ಕಳು ಮಾಡಬಾರ್ದು, ತಪ್ಪದು, ಎಲ್ಲಿ ತದೆ ಜಗಕ್ಕಿಡು, ಯಾರ್ದಿದೆ ಅವ್ರಿಗೆ ಕೊಟ್ಟು ಬಿಡು. ಎಲ್ಲಿಯವರೆಗೂ ಆ ಸ್ಥಳದಲ್ಲಿ ಈ ಚಾವಿ ಇಡುವವರೆಗೂ ಇದು ಹಾರ್ನ್ ಆಗ್ತಾನೆ ಇರ್ತೈತಿ. ನಿನಗೆ ಅಸಮಾಧಾನ ಆಗ್ತಿರ್ತೈತಿ. ನಿನ್ನ ಒಳಗಿರುವಂತ ಪವಿತ್ರಾತ್ಮನು ನಿನ್ನನ್ನು ಆ ಅಪರಾಧಕ್ಕೆ ನಡೆಸುವುದಿಲ್ಲ. ಎಷ್ಟೋ ಮಂದಿ ಅದಲ್ಲೇ ಇಡಬೇಕು. ಇಟ್ಟ ಮ್ಯಾಗ ಇದು ಅಟ್ಟ ನಿಂತು ಬಿಡ್ತೈತಿ. ಇಲ್ಲ, ಅದನ್ನು ಹೋಗಿ, ಸರ್ ನಿಮ್ದು ಚಾವಿ ಇತ್ತು, ಸರ್ ನಿಮ್ದು ಈ ವಸ್ತು ಇತ್ತು, ತೋರಿ ಸರ್, ತೋರಿ ಮೇಡಮ್, ಇದನ್ನ ನೀವು ಇಲ್ಲೇ ಬಿಟ್ಟಿದ್ರೆ ತೋರಿ, ಅದನ್ನು ಕೊಡು ಮಟ್ಟ ಸೈನ್ ಆಗ್ತಾನೆ ಇರ್ತದೆ. ಸಿ, ದಟ್ಸ್ ಆಲ್ ದ ಬೈಬಲ್. ಅದಕ್ಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸಿ, ವಾವ್, ಪ್ರೈಸ್ ಗಾಡ್.
ಪಾಪದ ವಿಷಯದಲ್ಲಿ ಏನ್ ಪಾಪ ಮಾಡ್ತಾ ಇದ್ದಿ? ಮೊಬೈಲ್ ಅಲ್ಲಿ ನೋಡಬಾರದು ದೃಶ್ಯಗಳನ್ನು ನೋಡ್ತಾ ಇದ್ದೀಯಾ? ರಾತ್ರಿ ಕುಂತು ಯಾರು ನೋಡುದಿಲ್ಲ, ನನ್ನ ಸುತ್ತಲೂ ಯಾರಿಲ್ಲ. ನಾವು ಸಣ್ಣೂರು ಇರುವಾಗ ನಮ್ಮ ಪುಸ್ತಕದಲ್ಲಿ ಬಂದಿತ್ರಿ, ಒಬ್ಬನು ಕನಕ ಅಂತ. ಅವನು ಗುರು ಹೇಳ್ತಾನಂತೆ, ಅವನ ಕಡೆ ಶಿಷ್ಯರು ಇರ್ತಾರಂತೆ. ಆ ಶಿಷ್ಯರಿಗೆಲ್ಲ ಹೇಳ್ತಾರೆ, ಎಷ್ಟು ಜ್ಞಾನ ನನ್ನ ಕಡೆ ಕಲ್ತಾರಲ್ಲ ಇವರು, ಎಷ್ಟು ಜ್ಞಾನ ಐತೆ ನೋಡೇ ಬಿಡು ಅಂತ ಇವರಿಗೆ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾನಂತೆ. ಯಾರು ನೋಡಬಾರ್ದಂತ ಸ್ಥಳದಲ್ಲಿ ಹೋಗಿ ಇದನ್ನ ತಿನ್ನಬೇಕು ಈ ಬಾಳೆಹಣ್ಣು. ಓಕೆ, ಹೊರಗಿರುವಂತ ವ್ಯಕ್ತಿಗೂ ಕರೀತಾನಂತೆ, ಕನಕದಾಸ ಸ್ಟೋರಿ, ದಟ್ ಈಸ್ ಅ ಸ್ಟೋರಿ. ಅವನಿಗೂ ಕರೀತಾನಂತೆ, ಕರೆದ ನೋಡಪ್ಪ ನೀನು ಒಂದು ಬಾಳೆಹಣ್ಣು ತಗೊಂಡು ಹೋಗ, ಯಾರಿಲ್ಲದಂತ ಸ್ಥಳಕ್ಕೆ ಹೋಗಿ ನೀನು ತಿನ್ನಬಾರ್ದು. ಎಲ್ಲರೂ ಹೋಗ್ತಾರಂತ್ರಿ, ಒಬ್ರು ಗಿಡ ಮ್ಯಾಗೆ ತಿಂತಾರಂತ, ಎಲ್ಲೆಲ್ಲೋ ಎಲ್ಲರೂ ತಿಂದು ಬರ್ತಾರಂತ, ಎಲ್ಲರೂ ತಿಂದು ಬರ್ತಾರ. ಓಕೆ ಬಂದ ತಿಂದ್ರಪ್ಪ, ಹೌದು ಗುರುವೆ, ಎಲ್ಲೋಗ್ ತಿಂದೆ? ನಾನು ಇಂತಲೋಗ್ ತಿಂದೆ. ಯಾರು ಇದ್ರಲ್ಲಿ, ಯಾರಿಲ್ಲ ಅಂತ. ಕನಕ ನೀ ತಿಂದ್ಯಾ? ಇಲ್ಲಪ್ಪ ನಾನು ತಿನ್ಲಿಲ್ಲ. ಯಾಕೆ? ಆ ದೇವ್ರು ನೋಡ್ತಾನಲ್ಲ ತಿನ್ನೋದು. ನೋಡ್ರಿ ಅವ್ನಿಗೆ ಎಷ್ಟು ಆರಾಮ. ಆ ಕನಕನಿಗಿರುವಂತ ಜ್ಞಾನ ಬುದ್ಧಿ ನಮ್ಮ ಜನರಿಗಿಲ್ರಿ. ಐ ಆಮ್ ಟಾಕಿಂಗ್ ಅಬೌಟ್ ಕ್ರಿಶ್ಚಿಯನ್ ಪೀಪಲ್. ಕಾಣಿಕೆ ಎಲ್ಲ ಎಬ್ಬಿಸ್ತಾರೆ ಚರ್ಚ್ ಒಳಗ. ಕಾಣಿಕೆ ರೊಕ್ಕದಾಗಿಂದ ಬಜ್ಜಿ ತರಿಸ್ಕೊಂಡೆ, ಮಿರ್ಚಿ ತರಿಸ್ಕೊಂಡೆ, ಭಯನೇ ಇಲ್ಲ. ನಮ್ಮ ಕ್ರೈಸ್ತರು ಸೆರೆನು ಕುಡಿತಾರ, ಗುಟ್ಕ ಹಾಕ್ತಾರ, ವ್ಯಭಿಚಾರ ಮಾಡ್ತಾರ, ಭಯ ಇಲ್ಲ. ಬಿಕಾಸ್ ದೇ ಆರ್ ನಾಟ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಇಂಥ ದರಿದ್ರ ಅದಾರ್ರಿ. ಈ ವರ್ಡ್ ನಾನು ಯೂಸ್ ಮಾಡಬಾರ್ದು, ದಯಮಾಡಿ ನನಗೆ ಕ್ಷಮಿಸ್ರಿ. ಪಾಸ್ಟರ್ ಬಾಜುಕ ನಿಂತುಕೊಂಡೆ ಗುಟ್ಕ ಹಾಕೊಳ್ಳೋರು ಅದಾರ್ರಿ. ಕುಡಿದು ಬಂದು ಪಾಸ್ಟರ್ ಬಾಜುಕ ನಿಂತಿರ್ತಾರ ಫಂಕ್ಷನ್ದಾಗ. ಅಯ್ಯೋ ದೇವರೇ, ಒಬ್ಬ ದೇವರ ಸೇವಕನಿಗೂ ಕೂಡ ಇದನ್ನಿಲ್ವಾ? ಸುಳ್ಳು ಹೇಳಿ ಮೋಸ ಮಾಡಿ ಏನೇನೋ ಮಾಡ್ತಾರೆ, ಭಯ ಇಲ್ವಾ? ನಮ್ಮ ಮನೆಗೊಬ್ರು ಬಂದಿದ್ರು, ಚರ್ಚ್ ಕಟ್ಬೇಕ್ರಿ ರೊಕ್ಕ ಕೊಡ್ರಿ ಅಂತ. ಕೊಡುದಿಲ್ಲ ಅಂದ್ರೆ ₹1 ಕೊಡಂಗಿಲ್ಲ. ಚರ್ಚ್ ಕಟ್ಟಬೇಕಂತ ದೇವ್ರ ಚಿತ್ರದಾಗಿದ್ರೆ ಹೆಂಗಾರ ಕಟ್ಟಿಸ್ತಾನ ದೇವ್ರನ್ನ. ಅದಕ್ಕೆ ರೊಕ್ಕ ಹೆಲ್ಪ್ ಮಾಡೋಣ ದೇವ್ರು, ಹೆಂಗಾರ ಮಾಡ್ತಾನೆ, ಕೊಡಂಗಿಲ್ಲ. ₹1 ಕೊಡಂಗಿಲ್ಲ ಅಂತ. ಏನ್ರಿ ಏನ್ ಪಾಸ್ಟರ್ಗಾರು ಮೀರೈಟ అంటే ఎట్టా అంటే నేను ఇయ్యనయా? ಬಿಕಾಸ್ ಐ ಬಿಲೀವ್ ದ ವರ್ಡ್ ಆಫ್ ಗಾಡ್. ನಿನಗೆ ಆ ದರ್ಶನ ದೇವರು ಕೊಟ್ಟಿದ್ದ, ಎಲ್ಲ ಅರೇಂಜ್ಮೆಂಟ್ ಮಾಡ್ತಾನೆ. ಎಲ್ಲ ಅರೇಂಜ್ಮೆಂಟ್ ಮಾಡ್ತಾನೆ. ಎಲ್ಲ ದುಡ್ಡು ಹೆಂಗ ಬರ್ತಿತ್ತೋ ಗೊತ್ತಿಲ್ಲ. ರಾತ್ರಿನ ಸುಡಿಗೆ ಸುಡ್ಕೊಂಡ್ ಬಂದ್ಕೊಡೋರು ಅದಾರ. ನಾನು ಆ ಅದ್ಭುತಗಳನ್ನು ನೋಡೇನಿ. ಅದ್ಭುತಗಳು ಆಗ್ಯಾವ್ರಿ, ನನ್ನ ಮನ್ಯಾಗ ಆಗ್ಯಾವ ಅದ್ಭುತಗಳು. ಐ ಆಮ್ ದ ವಿಟ್ನೆಸ್. ನೋಡ್ರಿ ಈಗ ಅದ್ರ ಹೇಳ್ತಾರೆ, ಐ ಆಮ್ ದ ವಿಟ್ನೆಸ್. ನನ್ನ ಕಷ್ಟದ ಕಾಲದಲ್ಲಿ ನನಗ ಗೊತ್ತಿಲ್ರಿ, ನನ್ನ ಮಗನ ಫೀಸ್ ಕಟ್ಟಬೇಕು. 10,000 rupees ಒಬ್ಬರು ಬಂದು ಹೆಲ್ಪ್ ಮಾಡಿದ್ರು. 10,000. ಯಾರಿಗೂ ಇವತ್ತಿನವರೆಗೂ ₹1 ಕೈ ಒಟ್ಟಿಲ್ಲ ನಾವು. 10,000 ಒಬ್ಬರು ಬಂದ್ರು. ಬ್ಯಾಂಕಿಗೆ ಹೋಗಿದ್ದೀರಿ ಕಟ್ಬೇಕಂತ ಹೇಳಿ, ನಮ್ಮ ಮಕ್ಕಳದ RT ಆಗಿಬಿಡುತ್ತೆ. ₹10,000 ಏನ್ ಮಾಡೋಣ ನೋಡ್ರಿ. ಅವರು ದೇವರಾತ್ಮ ಅವ್ರು ಕೂಡ ಮಾತಾಡೋಣ, ಹೋಗ ಸೇವಕರಿಗೆ ಕೊಡ, ಯಾಕಂದ್ರೆ ನನ್ನ ಮಗನ ಫೀಸ್ ಕಟ್ಬೇಕು. ನಾನು ₹10,000 ತಂದು ನೆಟ್ ಅಮೌಂಟ್ ತಂದು ಮಂಗಳವಾರ ದಿವಸ ಸಾಯಂಕಾಲ 4 ಗಂಟೆಗೆ ಬಂದ್ರೆ ನಮ್ಮ ಮನೆಗೆ ಬಂದು ಕೊಟ್ಟು ಹೋದ್ರು 10,000. ಆ 10,000 ತಗೊಂಡು ಕಟ್ಟಿದ್ದೆ. ಸಿ ವಾಟ್ ದ ಬೈಬಲ್ ಸೇಸ್. Hallelujah. ಸುಳ್ಳು ಹೇಳಿ 108 ಸುಳ್ಳು ಹೇಳಿ ಅವ್ರ ತಲೆ ವಾಕ್ಯದಿಂದ ತಲೆ ತಿಕ್ಕೋರದಾರ ಈಗಿನ ಸೇವಕರು. ಕೆಲವರು ಬಹಳ ಹುಷಾರಾಗಿರಿ. ಕೊನೆ ಕಾಲದಲ್ಲಿ ದುರ್ಬೋಧಕರು ಬರ್ತಾರೆ. ಈ ದುರ್ಬೋಧಕರನ್ನು ನೀವು ಗೊತ್ತು ಹಿಡಿಬೇಕಾದ್ರೆ ನೀವು ಪವಿತ್ರ ಆತ್ಮನಿಂದ ಪ್ರೇರಿತರಾಗಬೇಕು. ಇನ್ನೂ ಸ್ವಲ್ಪ ಆಳವಾಗಿ ಹೋಗುಣ್ರಿ ಸತ್ಯವೇದದಿಂದ. ಕೇರ್ಫುಲ್ ಆಗಿ, ವಾವ್, ಕೇರ್ಫುಲ್ ಆಗಿ. ಪಾಪದ ವಿಷಯದಲ್ಲಿ ಪಾಪದ ವಿಷಯದಲ್ಲಿ ಇನ್ನು ಬಹಳ ಐತಿ. ಪಾಪದ ವಿಷಯದಲ್ಲಿ ನಾನು ಬಹಳ ಶಾರ್ಟ್ಕಟ್ ಆಗಿ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಗಾಡ್, ದೇವರ ಆತ್ಮ ನಿಮಗೆ ಆ ವಾಕ್ಯವನ್ನು ಓದುವಾಗ ಇನ್ನೂ ಆಳವಾಗಿ ರಿವೀಲ್ ಮಾಡಿ. ಹಲ್ಲೆಲೂಯಾ. ಮತ್ತೆ ಅದರ ಹತ್ರ ಬೈಬಲ್ ಏನ್ ಹೇಳ್ತೈತ್ರಿ? ಪಾಪದ ವಿಷಯದಲ್ಲಿ
ನ್ಯಾಯ ನೀತಿಯ ವಿಷಯದಲ್ಲಿ, ನೀತಿ ಅಂದರೆ ಯಾವುದು? ಪಾಪ ನೀತಿಯ ವಿಷಯದಲ್ಲಿ. And when he comes, he will convict the world, convicting sin and righteousness. ನೀತಿಯ ವಿಷಯದಲ್ಲಿ ಜಡ್ಜ್ಮೆಂಟ್ಸ್. ನೀತಿಯ ವಿಷಯದಲ್ಲಿ ನೀತಿವಂತರಾಗಿ ಯಾವ ರೀತಿಯಾಗಿರ್ಬೇಕು, ನೀತಿವಂತರು ಈ ಲೋಕದಲ್ಲಿ ಯಾವ ರೀತಿಯಾಗಿರ್ತಾರೆ, ನೀತಿವಂತರ ಸ್ವಭಾವಗಳು ಯಾವ ರೀತಿ, ನೀತಿವಂತರ ಗುಣಗಳು ಯಾವ ರೀತಿಯಾಗಿರ್ತದೆ, ನೀತಿವಂತರ ನೋಡುವಂತ ದೃಷ್ಟಿ, ಮಾತನಾಡುವಂಥದ್ದು, ಅವರ ಸ್ವಭಾವ, ಅವರ ಗುಣ, ಅವರ ಹಾವ ಭಾವ, ನೀತಿವಂತರದ್ದು ಯಾವ ರೀತಿಯಾಗಿರ್ತದೆ. ಪವಿತ್ರಾತ್ಮ ನಮ್ಮ ಒಳಗಡೆ ಬಂದು ಎಲ್ಲವನ್ನು ನಮಗೆ ಅರಿವು ಹುಟ್ಟಿಸ್ತಾನಂತೆ. ಅರಿವು ಹುಟ್ಟಿಸುವುದಂತಂದ್ರೆ ನೆನಪಿಗೆ ತೆಗೆದುಕೊಂಡು ಬರುವಂತದ್ದು, ಜ್ಞಾಪಕಕ್ಕೆ ತೆಗೆದುಕೊಂಡು ಬರ್ತಾನಂತೆ. ನಮ್ಮ ಒಳಗಡೆ ಇರುವಂತ ಪವಿತ್ರಾತ್ಮನು ಮಾಡುವಂತ ಕೆಲಸ ನಾನು ಹೇಳುವಂತದಿಗೆ. ಇಷ್ಟೆಲ್ಲ ಏನ್ ಹೇಳಿದ್ವಿ ನಾವು, ಇವೆಲ್ಲ ನಮ್ಮ ಒಳಗಿರುವಂತ ಪವಿತ್ರಾತ್ಮನು ಮಾಡುವಂತ ಕೆಲಸ. ಅನೇಕರಿಗೆ ಇದ್ರ ಬಗ್ಗೆ ಲಕ್ಷಣೇ ಇಲ್ಲ. ನಿಮ್ಮ ಒಳಗಡೆ ಇದ್ದು ಮಾಡ್ತಾ ಇರ್ತಾನೆ, ನೀವು ಅದಕ್ಕೆ ಲಕ್ಷಣೆ ಕೊಡುದಿಲ್ಲ. ಲಕ್ಷ್ಯ ಕೊಡ್ರಿ. ನ್ಯಾಯ ತೀರ್ಪಿನ ವಿಷಯದಲ್ಲಿ, ನೀತಿ, ನ್ಯಾಯ ತೀರ್ಪಿಕೆ, ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸ್ತಾನಂತ. ಪಾಪ, ನೀತಿ, ನ್ಯಾಯ ತೀರ್ಪೈತಿ, ಅರಿವು ಹುಟ್ಟಿಸ್ತಾನಂತ್ರಿ. ಅರಿವು ಹುಟ್ಟಿಸುವುದಂದ್ರೆ ಏನ್ರಿ, ನಿಮಗೆ ಪದೇ ಪದೇ ಹೇಳ್ತಾನೆ ಇರ್ತಾನ. ಇದನ್ನ ಮಾಡಿದ್ರೆ ನ್ಯಾಯ ತೀರ್ಪಿನ ದಿವಸ ನಿಲ್ಬೇಕು, ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ಮನುಷ್ಯರು ಸುಮ್ಮನೆ ಆಡುವಂತ ಪ್ರತಿಯೊಂದು ಮಾತುಗಳಿಗೆ ನಾಳೆ ದೇವರ ಮುಂದೆ ಲೆಕ್ಕ ಕೊಡಬೇಕು. ಅವನ ಮಾತಿನಿಂದಲೇ ಅವನಿಗೆ ನ್ಯಾಯ ತೀರಿಸಲ್ಪಡುವುದು. ಮತ್ತಾನ ಬರೆದ ಸುವಾರ್ತೆಯಲ್ಲಿ ಐತಿಲ್ಲೋ, ಬಾಯಿಗೆ ಜಿಪ್ಪ. ವ್ಯಭಿಚಾರಿಗಳು, ಮಾಟಗಾರರು, ವಿಗ್ರಹಾರಾಧಕಗಾರರು, ಮೂರ್ತಿ ಪೂಜೆಗಳನ್ನು ಮಾಡುವಂತವರು, ವಿಗ್ರಹಾರಾಧಕಗಾರರು, ಸುಳ್ಳುಗಾರರು, ಬೈಯುವಂತವರು, ವ್ಯಭಿಚಾರಿಗಳು, ಕುಡುಕರು, ಸುರುಕೊಳ್ಳುವವರು, ಇವರೆಲ್ಲರೂ ನಾಳೆ ಗಂಧಕದ ಕೆರೆಯಲ್ಲಿ ಬೀಳುತ್ತಾರೆ. ಅವರಿಗೆ ಪರಲೋಕ ರಾಜ್ಯದಲ್ಲಿ ಬಾಗಿಲು ತೆರೆಯುವುದೇ ಇಲ್ಲ. ಹೌದಲ್ಲ, ಐ ವಾಂಟ್ ಟು ಎಸ್ಕೇಪ್. ಬಾಡ್ಬಾ ನೋಡ್ರಿ, ನಮ್ಮ ಒಳಗಡೆ ಇದ್ದುಕೊಂಡು ನಮ್ಮನ್ನು ಅರಿವು ಹುಟ್ಟಿಸ್ತಾನಂತ. ಪಾಪ, ನೀತಿ, ನ್ಯಾಯ ತೀರ್ಪೈತಿ. ನ್ಯಾಯ ತೀರ್ಪೈತಿ. ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಲೆಕ್ಕ ತಪ್ಪ ಬರಿಬೇಡ, ಹೇರಾಪೇರಿ ಮಾಡಬೇಡ. ಲೆಕ್ಕದಾಗ ನಿನಗೆ ಕೊಟ್ಟಿರ್ತಾರ. ಈಗ ಸಿಸ್ಟರ್ ಅಥವಾ ಯಾರೋ ಸಿಸ್ಟರ್ ನನಗೆ 100 ರೂಪಾಯಿ ಕೊಟ್ರು, ಏನ್ ಅಂಗಡಿಗೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರು, ಅಥವಾ ಹೋಟೆಲ್ಗೆ ಹೋಗಿ ಎಲ್ಲ ಹೋದ್ರು, ಇದನ್ನ ತಗೊಂಡು ಬರ್ರಿ ಅಂತ ಹೇಳಿದ್ರು. ಅದನ್ನ ತಗೊಂಡು ಬಂದೆ. ತಗೊಂಡು ಬರುವಾಗ ನನ್ನ ಕಡೆ 75 ಪೈಸಾ ಉಳಿತು. 75 ಪೈಸಾ ಉಳಿತು. ಈಗ ಅಷ್ಟೇ ಚೇಂಜ್ ಉಳಿತು. ಈಗ ನಾನೇನ್ ಮಾಡ್ಬೇಕು, ಆ ತಂದಂತ ವಸ್ತುವನ್ನು ಸಿಸ್ಟರ್ ಕೊಡಬೇಕು. ನನ್ನ ಕಡೆ ಉಳಿದೈತಲ್ರಿ 75 ಪೈಸಾ, ಅದು ಕೂಡ ಕೊಡಬೇಕು. ಅದೇ ನೀತಿ. ನಾನು ಪಾಪ ಮಾಡ್ತಾ ಇಲ್ಲ, ಯಾಕಂದ್ರೆ ನನ್ನ ಒಳಗಿರುವಂತ ಪವಿತ್ರಾತ್ಮ ಹೇಳ್ತಾ ಆ 75 ಪೈಸಾ ಕೊಡು. ಒಂದು ವೇಳೆ ಅವ್ರು ಏನಾದ್ರು ಆ 75 ಪೈಸಾ ನೀವೇ ಇಟ್ಕೊಂಡ್ಬಿಡ್ರಿ, ಇಲ್ಲ ಆ 75 ಪೈಸಾದಾಗ 50 ಪೈಸಾ 25 ಪೈಸಾ ಕೊಟ್ಟು 50 ಪೈಸಾ ಇಟ್ಕೊಂಡ್ರು, ದಟ್ ಈಸ್ ಅ ಸಿನ್. ನ್ಯಾಯ ತೀರ್ಪಿನ ದಿವಸದ ನಾ ಲೆಕ್ಕ ಕೊಡ್ಬೇಕು. ಅವ್ರಂದ್ರೆ ಸಿಸ್ಟರ್ ಅಂದ್ರೆ ಕೊಡೋದು ರೊಕ್ಕ ಲೆಕ್ಕ ನಾನ್ ಕೊಡ್ಬೇಕು, ಯಾಕಂದ್ರೆ ನಾ ಮೋಸ ಮಾಡೇನಿ. 75 ಪೈಸಾ 75 ಪೈಸಾದೊಳಗಡೆ ನಾನು 25 ಪೈಸಾ ಕೊಟ್ಟು 50 ಪೈಸಾ ಸುಳ್ಳು ಹೇಳಿ ಕಿಶನಾಗಿ ಇಟ್ಕೊಂಡ್ಬಿಟ್ಟೆ. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಇಂತ ಎಷ್ಟೋ ಹೇರಾಪೇರಿ ಕೆಲಸ ನಾವು ಮಾಡಿರ್ತೀವ್ರಿ. ಹುಷಾರಾಗಿರ್ರಿ, ದೇವ್ರ ಮುಂದೆ ಎಲ್ಲದಕ್ಕೂ ಲೆಕ್ಕ ಕೊಡ್ಬೇಕಾಗ್ತೈತಿ. ನ್ಯಾಯ ತೀರ್ಪಿನ ವಿಷಯದಲ್ಲಿ ನಮ್ಮೊಳಗಿರುವಂತ ಪವಿತ್ರ ಆತ್ಮ ನಮಗೆ ಅರಿವನ್ನು ಹುಟ್ಟಿಸ್ತಾನೆ, ಜ್ಞಾಪಕಕ್ಕೆ ತೆಗೆದುಕೊಂಡು ಬರ್ತಾನೆ. ನಾವು ಮಾಡುವಂತ ಪ್ರತಿಯೊಂದನ್ನು, ಈ ತಪ್ಪು ಮಾಡ್ತಾ ಇದ್ದಿ, ಇದನ್ನ ಮಾಡ್ತಾ ಇದ್ದಿ, ಇದು ತಪ್ಪು. ಅದಕ್ಕೆ ಕೆಲವೊಬ್ರು ಬಿಲಿವರ್ ಅಂದ್ರೆ ಬಹಳ ಕಷ್ಟ, ಬಿಡ್ರಿ, ಇದು ಬಿಡ್ಬೇಕನ್ರಿ, ಬಿಡ್ಬೇಕು. ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಬಿಡ್ಬೇಕು, ಕಷ್ಟ ಬಿಡ್ರಿ. ಇವ್ರಿಗೆ ಹೆಂಗ್ ಗೊತ್ತನ್ರಿ, ಯೇಸು ಸ್ವಾಮಿ ಅಂದ್ರ ಕಾಮಾಪೂರ್ತೆ ಮಾಮ ಆಗ್ಬಿಟ್ಟಿರ್ತಾನೆ ಕೆಲವರು. ಕೆಲಸದ ಆಳಗತೆ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಯೇಸು ಕ್ರಿಸ್ತನಂದ್ರೆ ಆಳ ಇವ್ರಿಗೆ. ಆತನ ಆಳಲ್ಲ, ನ್ಯಾಯ ತೀರಿಸುವುದಕ್ಕಾಗಿ ಬರಕತ್ತಾನ್ರಿ ಈ ಸತೆ. ನ್ಯಾಯ ತೀರಿಸುವುದಕ್ಕಾಗಿ ನ್ಯಾಯಾಧೀಶನಾಗಿ ಬರ್ತಾನ. ಇವತ್ತು ಲಕ್ಷ್ಯ ಕೊಟ್ಟು ಕೇಳ್ರಿ. ಇವತ್ತು ಪ್ರತಿಯೊಬ್ಬರು ಸರ್ವೆಂಟ್ ಅಲ್ರಿ ಯೇಸು ಸ್ವಾಮಿ, ಆಳಲ್ಲ. ನೀವ್ ಬಾ ಅಂದಾಗ ಬಾ, ಹೋಗಂದ ಹೋಗ, ನನ್ನ ಕೈ ಸೊಟ್ಟಾಗೈತಿ ಸೀದಾ ಮಾಡ, ನನ್ನ ಮಗಳ ಮದುವೆ ಆಗಿಲ್ಲ ಮದುವೆ ಮಾಡ, ನನಗೆ ಇದಿಲ್ಲ ಇದು ಕೊಡು ಅದು ಕೊಡು. ನಿನ್ನ ಮನೆ ಕೆಲಸದ ಆಳ ಅಲ್ಲ ಯೇಸು ಸ್ವಾಮಿ. ಹಲ್ಲೆಲೂಯಾ. ಈ ಸತೆ ಆತನು ಬರುವುದು ನ್ಯಾಯ ತೀರಿಸುವುದಕ್ಕಾಗಿ, ನ್ಯಾಯಾಧೀಶನಾಗಿ ಬರ್ತಾನ.
ಜೀವವುಳ್ಳ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರ ಡೇಂಜರ್. ಬೈಬಲ್ ಅಲ್ಲಿ ಹೇಳ್ತದೆ, ಹೋದ್ರೆ ಬೈಬಲ್ ಗೊತ್ತಾಗತ್ತೆ. ನಿನ್ನ ಒಳಗಿರುವಂತ ಪವಿತ್ರಾತ್ಮನು ಇವೆಲ್ಲ ನ್ಯಾಯ ತೀರ್ಪು, ನೀತಿ, ಪಾಪ, ನೀತಿ, ನ್ಯಾಯ, ಇನ್ನು ಬಹಳದವ್ರಿಗೆ ಪಾಪ ನೀತಿ ನಾ ಭಾಷೆ ಹೊಟ್ಟಕಡ್ದಾಗ ಮಾತಾಡಕತ್ತೆ. ಹಲ್ಲೆಲೂಯಾ. ನಮಗೆ ಅರುವನ್ನು ಹುಟ್ಟಿಸ್ತಾನ. ಹಲ್ಲೆಲೂಯಾ, ಗ್ಲೋರಿ ಟು ಜೀಸಸ್. 16:8 ಅರುವನ್ನು ಹುಟ್ಟಿಸ್ತಾನ. ಯಾರು? ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದುಕೊಂಡು, ನಮ್ಮ ಒಳಗಡೆ ಇದ್ದುಕೊಂಡು. ಹಲ್ಲೆಲೂಯಾ. ನಮ್ಮ ಒಳಗಡೆ ಇದ್ದುಕೊಂಡು ಪವಿತ್ರಾತ್ಮನ ಎಷ್ಟು ಕೆಲಸ ಮಾಡ್ತಾನೆ. ಮುಂದಿನ ವಾರ ಐ ವಿಲ್ ಕಂಟಿನ್ಯೂ ದಿಸ್ ಮೆಸೇಜ್. ಈ ಸಂದೇಶವನ್ನು ಮುಂದಿನ ವಾರ ನಾವು ಕಂಟಿನ್ಯೂ ಮಾಡೋದು. ಹಲ್ಲೆಲೂಯಾ. ಮುಂದಿನ ವಾರ ಯಾರು ತಪ್ಪಿಸ್ಬೇಡ್ರಿ, ಬರ್ರಿ. ಪವಿತ್ರಾತ್ಮನ ವಿಷಯದಲ್ಲಿ ಇನ್ನೂ ಆಳವಾಗಿ ಪವಿತ್ರಾತ್ಮನ ಕೂಡ ಮಾತನಾಡುವ ಹಾಗೆ ಪ್ರಾರ್ಥನೆ ಮಾಡಿ ಬರ್ರಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ವಿಷಯದಲ್ಲಿ ಇನ್ನೂ ಆಳವಾಗಿ ನಾವು ಕೂಡ ಮಾತನಾಡು. ಯಾಕಂದ್ರೆ ನಾವು ಕೊನೆಯ ಕಾಲದಲ್ಲಿ ಜೀವಿಸುತ್ತಾ ಇದ್ದೇವೆ. ಕ್ರಿಸ್ತನ್ ಯಾವಾಗ ಬರ್ತಾನೋ ಗೊತ್ತಿಲ್ರಿ. ಲೋಕದಲ್ಲಿ ನಡೆಯುವಂಥದ್ದು ನೋಡ್ತಾ ಇದ್ರೆ ಪ್ರಸವ ವೇದನೆ ಸ್ಟಾರ್ಟ್ ಆಗಿದೆ, ಕಠಿಣ ಕಾಲಗಳು ಸ್ಟಾರ್ಟ್ ಆಗಿದೆ. ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ನಾವು ಶುದ್ಧರಾಗಿದ್ದು ಪರಲೋಕ ರಾಜ್ಯವನ್ನು ಸೇರೋಣ. ಹಲ್ಲೆಲೂಯಾ. ನಾವು ಯಾರು ಬಿಡಲ್ಪಡಬಾರದು, ನಾವೆಲ್ಲರೂ ಎತ್ತಲ್ಪಡೋಣ. ಪವಿತ್ರಾತ್ಮನ ವಿಷಯದಲ್ಲಿ ನಾವು ಒಂದು ಭಾಗ ಮಾತನಾಡಿದೆವು. ಮುಂದಿನ ವಾರ ಐ ವಿಲ್ ಕಂಟಿನ್ಯೂ ದಿಸ್ ಮೆಸೇಜ್. ನೆಕ್ಸ್ಟ್ ವೀಕ್ ಐ ವಿಲ್ ಕಂಟಿನ್ಯೂ ದಿಸ್ ಮೆಸೇಜ್. ವಿ ವಿಲ್ ಪ್ರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನಗನ್ನೋಳ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೊಳಗಿರುವಂತಹ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಪ್ಪ. ಯೇಸುವೆ, ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಯು ಆರ್ ಗಿವನ್ ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಮ್ಮ ಒಳಗಡೆ ಇದ್ದುಕೊಂಡು ಪವಿತ್ರಾತ್ಮನು ಏನು ಕೆಲಸ ಮಾಡ್ತಾನೆ, ಪವಿತ್ರಾತ್ಮನಂದ್ರೆ ಯಾರು, ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದುಕೊಂಡು ಏನು ಮಾಡ್ತಾನೆ ಎಂಬುದಾಗಿ ಸಂಕ್ಷಿಪ್ತವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಕೃಪೆ, ದಯೆ, ನಡೆಸಬೇಕು ಆಶೀರ್ವಾದ ಸದಾಕಾಲ ಇರಲಿ ಕರ್ತನೆ. ಮಕ್ಕಳ ಶಾಲೆ ಪ್ರಾರಂಭವಾಗ್ತಾ ಇದೆ ಕರ್ತನೆ. ಆ ಮಕ್ಕಳ ಶಾಲೆಗೆ ಹೋಗುವಾಗಲೂ ಬರುವಾಗಲೂ ಕಾಯ್ದು ಕಾಪಾಡು ಕರ್ತನೆ. ಉಜ್ಜೀವನ ಬಿಡುಗಡೆಯಾಗಲಿ ಕರ್ತನೆ. ಸಭೆಗಳಲ್ಲಿ, ದೇಶದಲ್ಲಿ ಉಜ್ಜೀವನ ಬಿಡುಗಡೆಯಾಗಲಿ ಕರ್ತನೆ. ಅನೇಕರು ರಕ್ಷಣೆ ಹೊಂದಲಿ ದೇವರ. ದೇವರಾತ್ಮನೇ, ಬಲವಾಗಿ ಇನ್ನೊಮ್ಮೆ ಚಲಿಸು ಸ್ವಾಮಿ. ಆದಿಯಲ್ಲಿ ಚಲಿಸಿದ ಹಾಗೆ, ಚಾರ್ಲ್ಸ್ ಫಿನ್ನಿ ಕರ್ತನೆ ಆ ಯುಗದಲ್ಲಿ ನೀನು ಚಲಿಸಿದ ಹಾಗೆ, ಅಜುಜಾ ಸ್ಟ್ರೀಟ್ ಅಲ್ಲಿ ನೀನು ಚಲಿಸಿದ ಹಾಗೆ ಮತ್ತೊಮ್ಮೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಪವಿತ್ರಾತ್ಮನೆ ಬಲವಾಗಿ ಚಲಿಸು ದೇವರ. ಬೆಂಕಿ ಅಭಿಷೇಕ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಕರ್ತನೆ. ಇವತ್ತು ಯಾರ್ಯಾರು ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೋ ಅವರನ್ನು ಮುಟ್ಟು ಆಶೀರ್ವದಿಸು. ಅವರ ಅನಾರೋಗ್ಯವನ್ನು ಈಗಲೇ ಕದರಿಸ್ತೇವೆ ಯೇಸು ನಾಮದಲ್ಲಿ. ಬಿಟ್ಟು ಹೋಗಲಿ, ಅವರಿಗೆ ಸ್ವಸ್ಥತೆಯಾಗಲಿ ಯೇಸು ನಾಮದಲ್ಲಿ. ರಿಸೀವ್ ಯುವರ್ ಹೀಲಿಂಗ್ ಇನ್ ಜೀಸಸ್ ನೇಮ್. ರಿಸೀವ್ ಇಟ್ ಯುವರ್ ಹೀಲಿಂಗ್ ಇನ್ ಜೀಸಸ್ ನೇಮ್. ರಿಸೀವ್ ಯುವರ್ ಡೆಲಿವರೆನ್ಸ್ ಇನ್ ಜೀಸಸ್ ನೇಮ್. ಓ ರಿಕೋಲಾಮ ಶಂದಾರಬ. ಪ್ರತಿಯೊಬ್ಬರನ್ನು ಮುಟ್ಟು ಆಶೀರ್ವದಿಸು. ಇಡೀ ವಾರವೆಲ್ಲ ಕಾಯ್ದು ಕಾಪಾಡಿದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇನ್ನು ಮುಂದೆಯೂ ಕೂಡ ನಿನ್ನ ಮಹಿಮೆಗಾಗಿ ಜೀವಿಸುವಂತ ಕೃಪೆ ಭಾಗ್ಯವನ್ನು ಅನುಗ್ರಹಿಸು. ನಿನಗೆ ಮಹಿಮೆ ಉಂಟಾಗಲಿ. ನಮ್ಮ ಕರ್ನಾಟಕ, ನಮ್ಮ ದೇಶ, ನಮ್ಮ ಸರ್ಕಾರ ಎಲ್ಲವೂ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಎಲ್ಲವೂ ನಿನ್ನ ಚಿತ್ತದ ಪ್ರಕಾರ ನಡೆಸಿ ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಗೆ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪ್ರಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಿ ದಯಮಾಡಿ, ಇಫ್ ಯು ಆರ್ ಲೈಕ್ ದಿಸ್ ವಿಡಿಯೋ, ಈ ಪ್ರೀಚಿಂಗ್ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಪೋಸ್ಟ್ ಮಾಡ್ರಿ. ಸಂದೇಶವನ್ನು ಪೋಸ್ಟ್ ಮಾಡಿ. ಇದನ್ನು ನಾವು ಯೂಟ್ಯೂಬ್ ಅಲ್ಲಿ ಡೌನ್ಲೋಡ್ ಮಾಡ್ತೇವೆ. ಸೊ ಇದನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ